ಸೊ ಹಾಯ್ ಹಲೋ ವಾಟ್ಸಪ್ ಗೈಸ್, ಅಸ್ಸಲಾಂ ವಲೈಕುಮ್ ಆ್ಯಂಡ್ ನಮಸ್ಕಾರ. ಸೊ ಸ್ನೇಹಿತರೆ, ಇವತ್ತಿನ ದಿವಸ ನಾವು ತಾವೆಲ್ಲರೂ ನೋಡಿರ್ಬೋದು MLA ಆ್ಯಂಡ್ ex-MLA ದವ್ರದ್ದು ನಾವು ಭಾಳಷ್ಟು ಪಾಡ್ಕಾಸ್ಟ್ ನಮ್ಮ ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾನಲ್ಲಿ ನಾವು ಮುಗಿಸ್ಕೊಂಡಿದ್ದೀವಿ ಇವತ್ತಿಗೆ. ಸೊ ಇವತ್ತಿನ ದಿವಸ ನಮ್ಮೊಂದಿಗೆ ಪಾಲ್ಗೊಳ್ಳಲು ಆಗಮಿಸಿರುವ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಸ್ನೇಹಿತರೆ, ಈ ಒಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾನಲ್ಲಿ ಮೊಟ್ಟ ಮೊದಲ ಸಂಸದ ಆಗಿ ಬಂದಿರುವ ಕೆಲಸ ಮಾಡಿ ಬಂದಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಕಲಬುರಗಿ ಮಾಜಿ ಸಂಸದರಾಗಿರುವ ರಾಜ್ಯ ಅಷ್ಟೇ ಅಲ್ಲದೆ ದೇಶದ ಗೌರವಾನ್ವಿತ ನಾಯಕರಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಇವತ್ತು ನಮ್ಮ ಜೊತೆಲಿ ಇದ್ದಾರೆ ಸ್ನೇಹಿತರೆ. ಸೊ ಅವರಿಗೆ 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಆದರಪೂರ್ವಕವಾದ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾವು ಕೋರೋಣ. ಸರ್ ನಮಸ್ಕಾರ. ಸರ್, ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ನಾವು ಏನ್ ಮಾಡಿದ್ವಿ ಸರ್, ಫಸ್ಟ್ ನಾವು ಇದು ನೋಡ್ಬೇಕಾದ್ರೆ ಬಡತನ ಯಾಕೆ ನಮ್ಮ ಕರ್ನಾಟಕದಲ್ಲಿ ಇದ್ದಂದ್ರೆ ನಾವು ಯಾವ ರೀತಿ ಸರ್ವೆ ಮಾಡಿದ್ವಿ ಅಂದ್ರೆ ಸರ್, ಬೀದರ್ಲಿಂದ ಚಾಮರಾಜನಗರ ಸರ್ ಕೊನೆಯ ಅಲ್ಲಿಂದ ನಾವು ಬೈಕ್ ಮೇಲೆ ರೈಡ್ ಮಾಡಿ ನೋಡ್ಬಿಡಕ್ ಸರ್ ನಮ್ಗೆ ಕಾಣಿಸಿದ್ದು ಒಂದೇ ಬಡತನ ರೇಖೆ ಸರ್. ಸೊ ಇದು ಯಾವ ರೀತಿ ನಾವು ಹೊರಗೆ ಹಾಕ್ಬಹುದು ಅಂತ ಒಂದು ಸರ್ವೆ ಮಾಡ್ಬೇಡ್ರಿ ಸರ್. ನಮ್ಗೆ ಏನ್ ಮಾಡಿದ್ರು, ಕರ್ನಾಟಕ ಜನತೆ ಒಂದು ಟೋಟಲಿ ನಾವು 14 ಪ್ರಶ್ನೆ ನಾವು ತೆಗಿದ್ದೇವೆ ಸರ್. ಈ 14 ಪ್ರಶ್ನೆ ಇದು ಬ್ಲೂ ಪ್ರಿಂಟ್ ಸರ್ ನಾವು ಏನ್ ಮಾಡ್ತೇವೆ ಅಂತ ನಿಮ್ಮ ಜೊತೆಯಲ್ಲಿ ಸರ್ ಡಿಸ್ಕಸ್ ಮಾಡ್ತೇವೆ ಸರ್. ಸೊ ಇದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಮೊದಲೇ ಸರ್ ಸ್ವಲ್ಪ ನಿಮ್ಮ ಕಿರಿ ಪರಿಚಯ ಸರ್, ಅಂದ್ರೆ ನೀವು ಯಾವ ರೀತಿ ಪಾಲಿಟಿಷಿಯನ್ಗೆ ಎಂಟರ್ ಆದ್ರೆ, ಸೊ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ಬಿಡಿ ಸರ್. ನಾನು ಡಾಕ್ಟರ್ ಉಮೇಶ್ ಜಾಧವ್, ಒಬ್ಬ ಫ್ರೀಡಮ್ ಫೈಟರ್ ಮಗ, ಸ್ಕೂಲ್ ಟೀಚರ್ ಮಗ. ನಾನು ಒಂದು ತಾಂಡದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಕಲಿತು ಆಮೇಲೆ PUC ಮುಗಿಸಿ ಗುಲ್ಬರ್ಗ SB ಕಾಲೇಜ್ ಸೈನ್ಸಲ್ಲಿ ಮುಗಿಸಿ MBBS ಗೌರ್ಮೆಂಟ್ ಕಾಲೇಜಲ್ಲಿ ಹುಬ್ಬಳ್ಳಿ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿ ಮತ್ತು MS ಜನರಲ್ ಸರ್ಜರಿ ಮೈಸೂರು ಹಾಗೆ ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಮುಗಿಸಿ ನಾನು ಒಬ್ಬ ವೈದ್ಯಾಧಿಕಾರಿಗೆ UPSC ಎಕ್ಸಾಮ್ ಪಾಸ್ ಆಗಿ ಸೆಂಟ್ರಲ್ ಹೆಲ್ತ್ ಸರ್ವಿಸ್ ಪಾಸ್ ಆಗಿ ನಾನು ಕರ್ನಾಟಕ, ಕೇರಳ, ಲಕ್ಷದ್ವೀಪ್ ಈ 3 ರಾಜ್ಯದ ಒಬ್ಬ ಚೀಫ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡಿ ಆಮೇಲೆ 2011ನೇ ಇಸ್ವಿಯಲ್ಲಿ ನಾನು ಗುರುಗಳಂತ ತಿಳ್ಕೋತೀನಿ, ರಾಜಕೀಯ ಗುರುಗಳಂತ ತಿಳ್ಕೋತೀನಿ ಧರ್ಮಸಿಂಗ್ ಅವರು 2011ನೇ ಇಸ್ವಿಯಲ್ಲಿ ನನಗೆ ಅವರು ರಾಜಕೀಯ ಬರ್ಬೇಕಂತೇಳಿ ನನಗೆ ಕೇಳ್ಕೊಂಡಾಗ ಅವ್ರು ಹೇಳಿದ್ರು, ನಿಮ್ಮ ಧರ್ಮಸಿಂಗ್ ಅವರು ಹೇಳಿದ್ರು, डॉक्टर उमेश जाधव आपके पिताजी बहुत काम किए हैं, फ्रीडम फाइटर थे और मैं भी एक चीफ मिनिस्टर होकर आपको बंजारा समाज के लिए और हमारे एरिया के लिए एक बंजारा समाज लेना चाहिए, आप काबिल है, आपको आना है ಅಂತ ಹೇಳಿದಾಗ ನಾನು ನಮ್ಮ ತಾಯಿಯವ್ರ ಪರ್ಮಿಷನ್ ತೊಗೊಂಡು ಆಮೇಲೆ ನಮ್ಮ ಡಾಕ್ಟರ್ ಮಲಕ್ ರೆಡ್ಡಿ ಅಂತೇಳಿ MLA ಮಿನಿಸ್ಟರ್ ಆಗಿದ್ರು ಅವ್ರಿಗೆ ಕೇಳಿ, ದರ್ಶನಾಪುರ ಅವ್ರಿಗೆ ಕೇಳಿ, ಎಲ್ಲರಿಗೆ ಕೇಳಿ ನಾನು ರಾಜಕೀಯದಲ್ಲಿ ಎಂಟ್ರಿ ಆದೆ. ರಾಜಕೀಯದಲ್ಲಿ ಎಂಟ್ರಿ ಆದಾಗ 2011ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡಿ 1.5 ವರ್ಷ ಪಾರ್ಟಿಯಲ್ಲಿ ಕೆಲಸ ಮಾಡಿ ನನಗೆ 2013ನೇ ಇಸ್ವಿ ಕಾಂಗ್ರೆಸ್ ಪಾರ್ಟಿಯಿಂದ ಚಿಂಚೋಳಿಗೆ ಟಿಕೆಟ್ ಕೊಟ್ಟರು. ನಾನು ದೊಡ್ಡ ಮೆಜಾರಿಟಿಯಲ್ಲಿ ಫಸ್ಟ್ ಟೈಮ್ MLA ಆದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು. 5 ವರ್ಷ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅನುದಾನ 100% ತೊಗೊಂಡೆ. ನಮ್ಮ ಚಿಂಚೋಳಿಗೆ ಪ್ರತಿ ಹಳ್ಳಿಗೆ, ಪ್ರತಿ ತಾಂಡಾಗೆ ಬೇಸಿಕ್ ರಿಕ್ವೈರ್ಮೆಂಟ್ ರೋಟಿ, ಕಪಡ, ಮಕಾನ್ ಮತ್ತು ಎಜುಕೇಷನ್, ರೋಡ್ಸು, ಬೇಸಿಕ್ ರಿಕ್ವೈರ್ಮೆಂಟ್ 5 ವರ್ಷದಲ್ಲಿ ನಾನು ಬಹಳಷ್ಟು ಪ್ರತಿ ಹಳ್ಳಿಯವ್ರು ಕನೆಕ್ಟಿವಿಟಿ ಮಾಡಿದೆ. ಆಮೇಲೆ ಸೆಕೆಂಡ್ ಟೈಮ್ ನಾನು ಮತ್ತೆ ಎಲೆಕ್ಷನ್ ಅಂತೆ ಹೈಯೆಸ್ಟ್ ಲೀಡಲ್ಲಿ ಗೆದ್ದೆ. ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಜಿಲ್ಲಾದಲ್ಲಿ ಹೈಯೆಸ್ಟ್ ಆಗಿದ್ದೆ. ಆಮೇಲೆ ಸ್ವಲ್ಪ ರಾಜಕೀಯ ಸಿಚುವೇಶನ್ಗಳು ಬದಲಿ ಅದು ನನ್ನನ್ನು ಕಾಂಗ್ರೆಸ್ ಪಾರ್ಟಿಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಶುರುವಾಯಿತು. ಕೆಲವು ನಮ್ಮ ಕ್ಷೇತ್ರದ ಕೆಲವು ಡೆವಲಪ್ಮೆಂಟ್ ಕೆಲಸ ಆಗಲಿಲ್ಲ. ಮತ್ತು ಸೆಂಟ್ರಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಕೆಲಸ ನೋಡಿ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ರಿಸೈನ್ ಮಾಡಿ
ಪಾರ್ಲಿಮೆಂಟ್ ಎಲೆಕ್ಷನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಗೇನೆಸ್ಟ್ ನನಗೆ ಟಿಕೆಟ್ ಕೊಟ್ಟರು. ನಾನು ಕಾಂಟೆಸ್ಟ್ ಮಾಡಿದೆ. ಹಾಂ ಸರ್. ಇನ್ನು ನನ್ನ ರಿಸಲ್ಟ್ ಬಂದಿದ್ದಿಲ್ಲ, ಬೈ ಎಲೆಕ್ಷನ್ ಡಿಕ್ಲೇರ್ ಆಯಿತು. ಹಾಂ ಸರ್. ನನ್ನ ಮಗ ಅವಿನಾಶ್ ಜಾಧವ್ ಜನರಲ್ ಮೆಡಿಸನ್ PG ಗುಲ್ಬರ್ಗದಲ್ಲಿ ಮಾಡ್ತಾ ಇದ್ದ. ಹಾಂ ಸರ್. ಎಕ್ಸಾಮ್ ಹೋಗ್ಬೇಕಾಗಿತ್ತು. ಒಂದು ಎಕ್ಸಾಮ್ ಕೊಟ್ಟರೆ ಸೆಕೆಂಡ್ ಎಕ್ಸಾಮ್ ಹಾಲಿಗೆ ಹೋಗಲಿಲ್ಲ. B.Pharm ತೊಗೊಂಡು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನನ್ನ ಸೀಟ್ ಖಾಲಿ ಆಗಿದ್ದು BJP ಚಿಂಚೋಳಿಯಿಂದ ಕಾಂಟೆಸ್ಟ್ ಮಾಡಿದೆ. ನಂದು ರಿಸಲ್ಟ್ ಎಲೆಕ್ಷನ್ ಆಯಿತು. ಬೇರೆ ಬೇರೆ ದಿವಸ ಇಬ್ಬರದು, ನಂದು ಮತ್ತು ನನ್ನ ಮಗಂದು ಕೌಂಟಿಂಗ್ ಒಮ್ಮೆ ಶುರು ಆಯಿತು. ಹಾಂ ಸರ್. ಈ ಭಾರತ ದೇಶದಲ್ಲಿ ಎಲ್ಲಿ ಆಗಿರ್ಲಿಕ್ಕಿಲ್ಲ. ಹೌದು ಹೌದು ಸರ್. ನಂದು ನನ್ನ ಮಗಂದು, ಒಬ್ಬ ಸರ್ಜನ್, ಒಬ್ಬ ಫಿಸಿಷಿಯನ್. ಕಲಬುರಗಿ ಜನರಿಗೆ ನಾವು ಎಂದೂ ಮರೆಯಲ್ಲ. ಎಂಟೈರ್ ಗುಲ್ಬರ್ಗ ಹಾಂ ಸರ್. ಎಲ್ಲರೂ ನನಗೆ ಭಾಳ ಎನ್ಕರೇಜ್ಮೆಂಟ್ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟು, ಈವನ್ ದರ್ಗಾ ಏರಿಯಾದಲ್ಲಿ, KBN ಏರಿಯಾದಲ್ಲಿ ಹೌದು ಸರ್. ನಾನು ಕಾರಲ್ಲಿ ರೋಡ್ ಮೇಲೆ ಹೋಗೋ ಜನರು ಹೇಳ್ತು, ಜಾಧವ್ ಸಾಬ್ ಅಕ್ಕೆ ಬಾರ ಹಾಕಲ್ಲ ಹೆಂಗೆ ಅಂತೇಳಿ ದೊಡ್ಡ 1 ಲಕ್ಷ ನೇತು 1 ಲ್ಯಾಕ್ ಹೇಳಿ ನಾನು ಗೆದ್ದಿಸಿದ್ರು. ಹೌದು. ಆಮೇಲೆ ಈ ಥರ ನನ್ನ ರಾಜಕೀಯ ಪಾರ್ಲಿಮೆಂಟಲ್ಲಿ ಕೂಡ ನಾನು ಸಕ್ರಿಯವಾಗಿ ಹಾಂ ಸರ್. ಎಂಟೈರ್ ಪಾರ್ಲಿಮೆಂಟಲ್ಲಿ ಸೆಷನಲ್ಲಿ ಹೈಯೆಸ್ಟ್ ಅಟೆಂಡೆನ್ಸ್ ನಂದಿತ್ತು ಕರ್ನಾಟಕದಾಗ. ಅಟೆಂಡೆನ್ಸ್ ಹೈಯೆಸ್ಟ್. ಆಮೇಲೆ ಡಿಬೇಟಲ್ಲಿ ನಂದು ಹೈಯೆಸ್ಟ್ ಇತ್ತು. ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗಲ್ಲಿ ನಾನು 99% ಅಟೆಂಡ್ ಮಾಡಿದ್ದೇನೆ. ಮತ್ತು ನಮ್ಮದು ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗಲ್ಲಿ, ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗಲ್ಲಿ ಕೂಡ ಯಾವುದೇ ಒಂದು ಆಬ್ಸೆಂಟ್ ಆಗಲಾರ್ದೆ ಕೆಲಸ ಮಾಡಿದ್ದೀನಿ. ಬೆಳಿಗ್ಗೆ 11 ಗಂಟೆಯಿಂದ ಸೆಷನ್ ಮುಗಿಯೋರಿಗೆ ನಾನು ಪಾರ್ಲಿಮೆಂಟ್ ಇರ್ತಿದ್ದೆ. ಭಾಳಷ್ಟು ಆ್ಯಕ್ಟಿವ್ಲಿ ನಾನು ಇನ್ವಾಲ್ವ್ ಆಗಿದೆ. 2023 ನನಗೆ ಮತ್ತೊಂದು ಟಿಕೆಟ್ ಕೊಟ್ಟರು. 2024 ಮೇ ನಾನು 100% ಗೆಲ್ತೀನಿ ಅಂತೇಳಿ ನನಗೆ ಕಾನ್ಫಿಡೆನ್ಸ್ ಇತ್ತು. ಮತ್ತು ಎಲ್ಲ ಸರ್ವೆ ರಿಪೋರ್ಟ್ ಕೂಡ ನನಗೆ ಗೆಲ್ತೀನಿ ಅಂತ ಪ್ರಿಡಿಕ್ಟ್ ಮಾಡಿದರು. ಅನ್ಫಾರ್ಚುನೇಟ್ಲಿ ನಾನು 13,400 ವೋಟ್ ಕಡಿಮೆ ಬಿತ್ತು. ಅದು ಒಂದು ವೇಳೆ ನನಗೆ 13,400 ವೋಟ್ ಬಿದ್ದಿದ್ರೆ ನಾನು ಇವತ್ತು MP ಆಗ್ತಿದ್ದೆ. ಆದರೂ ಪರವಾಗಿಲ್ಲ, ನಾನು ಸೋತರೂ ಕೂಡ ಸೋತೀನಿ ಅಂತ ತಿಳ್ಕೊಂಡಿಲ್ಲ. ನಾನು ಜನರ ಜೊತೆ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೆ ಅಟೆಂಡ್ ಮಾಡ್ತೀನಿ. ಮತ್ತು ಮುಂದೆ ಕೂಡ ಮತ್ತೊಮ್ಮೆ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತೀನಿ, ಮತ್ತೊಮ್ಮೆ MP ಆಗ್ತೀನಿ ಅಂತ ನಾನು ಕಾನ್ಫಿಡೆನ್ಸ್ ಇದೆ. ಗ್ರೇಟ್ ಸರ್. ಒಂಥರ ಅದ್ಭುತವಾಗಿದ್ದು ಸರ್ ಅವ್ರದ್ದು ಒಂದು ಜರ್ನಿ ಇತ್ತು ಸ್ನೇಹಿತರೆ, ನೋಡಿರ್ಬೋದು. ಪಾರ್ಲಿಮೆಂಟ್ನಲ್ಲಿ ಇದು ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆದ ವಿಷಯ. ಇಂತಹ ಒಂದು ಸಾಂಸದರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಇವತ್ತು ನನಗೆ ಈ ಒಂದು ವೇದಿಕೆ ಮುಖಾಂತರ ಇವತ್ತು ಗೊತ್ತಾಯಿತು. ಸೊ ಸರ್, ಬಹಳ ಅದ್ಭುತವಾಗಿ ನೀವು ನಿಮ್ಮ ಜೀವನದ ಬಗ್ಗೆ ಇವತ್ತು ನಮ್ಗೆ ಹೇಳ್ಕೊಟ್ಟಿದ್ದೀರಾ ಸರ್. ಅಂದರೆ ಸರ್, ನೀವು ಪಾಲಿಟಿಕ್ಸ್ ಬಂದಾಗಿಂತ ಪहिले ಜನರಿಗೆಲ್ಲ ಇದು ಮಾಡ್ತಾ ಇದ್ರಿ ಸರ್, ಟ್ರೀಟ್ಮೆಂಟ್ ಮಾಡ್ತಾ ಇದ್ರಿ. ನಾನು ಮೆಡಿಕಲ್ ಆಫೀಸರ್ ಆಗಿದ್ದೆ. ಹೌದು ಸರ್. ಗೌರ್ಮೆಂಟಲ್ಲಿ ಯಾದಗಿರಿ ಕೆಲಸ ಮಾಡೀನಿ, ಮಂಗಳೂರಲ್ಲಿ ಕೆಲಸ ಮಾಡೀನಿ, ಹಾಸ್ಪಿಟಲ್ ಕೆಲಸ ಮಾಡಿದ್ದೀನಿ. ಫೈನಲಿ ಬೆಂಗಳೂರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತು ನಾನು ಗುಲ್ಬರ್ಗ ನಮ್ಮ ಭಾಗದಲ್ಲಿ ಯಾರೇ ಜನ ಬೆಂಗಳೂರು ಬಂದರೆ ಅವರಿಗೆ ಪರ್ಸನಲ್ ಕೇರ್ ತೊಗೊಂಡು ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೆ. ಪ್ರತಿಯೊಬ್ಬರು ನನಗೆ ಅವರೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಒಂದು ಬೆಸ್ಟ್ ಒಂದು ಜೀವನದ ಬಗ್ಗೆ ನಮಗೆ ಪರಿಚಯ ಹೇಳ್ಕೊಟ್ಟಿದ್ರಿ. ಸೊ ಸ್ನೇಹಿತರೆ, ಇವತ್ತು ಈಗ ನಾವು ಏನು ಮಾಡೋಣ, ನಮ್ಮ ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಪ್ರಾರಂಭ ಮಾಡೋಣ. ಸರ್, ಮೊದಲನೇ ಪ್ರಶ್ನೆ ನಮ್ಮ ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು, ಇತ್ತೀಚಿನ ಯುವ ಪೀಳಿಗೆಯಲ್ಲಿ ನಿರುದ್ಯೋಗ ಪ್ರಮುಖ ಸಮಸ್ಯೆವಾಗಿದೆ ಸರ್. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ ಸರ್? ಅನ್ಎಂಪ್ಲಾಯ್ಮೆಂಟ್ ದೊಡ್ಡ ಇಶ್ಯೂ ಆಗಿದೆ. ಹೌದು ಸರ್. ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಎವ್ರಿಬಡಿ. ಹೌದು ಸರ್. ನಾ ಯುವಕರಿಗೆ ವಿನಂತಿ ಮಾಡ್ತೇನೆ, ದಿಸ್ ಈಸ್ ಗೋಲ್ಡನ್ ಲೈಫ್, ಗೋಲ್ಡನ್ ಪೀರಿಯಡ್. ನಿಮ್ಮ ಅಚೀವ್ಮೆಂಟ್, ನಿಮ್ಮ ಗ್ರ್ಯಾಜುಯೇಷನ್ ಆದಮೇಲೆ ಐದರ್ ಇಂಜಿನಿಯರಿಂಗ್, ಮೆಡಿಕಲ್ ಆರ್ ಎನಿ ಗ್ರ್ಯಾಜುಯೇಷನ್ ಆದಮೇಲೆ ನಿಮ್ಮ ಜೀವನ ಶುರು ಆಗ್ತದೆ. ಆದರೆ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್, ಗೌರ್ಮೆಂಟ್ ಸರ್ವಿಸಲ್ಲಿ ಕೇವಲ 100%ಅಲ್ಲಿ ಒಂದು 5-10% ಗೌರ್ಮೆಂಟ್ ನೌಕರಿ ಸಿಗ್ಬೋದು. 90% ನಿಮ್ಗೆ ಪ್ರೈವೇಟ್ ಸೆಕ್ಟರಲ್ಲಿ ಅವಕಾಶ ಇದೆ. ನೀವು ನಿಮ್ಮ ಎಫಿಷಿಯನ್ಸಿ, ನಿಮ್ಮದು ಒಳ್ಳೆ ನಿಮ್ಮದು ಏನು ಸ್ಕಿಲ್ ಕಲ್ತೀರಿ, ನಿಮ್ಮ ಹತ್ರ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ, ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಇರೋದು ನಿಮ್ಮದು
commitment to your organization. ಹೌದು ಸರ್. ನೀವು ನಿಮ್ಮದು ಕೆಪಾಸಿಟಿ ಎಲ್ಲಿ ಇಂಟರ್ವ್ಯೂ ಹೋದಾಗ ನಿಮ್ಮ ಅರ್ಹತೆ ತೋರಿಸ್ಕೋಬೇಕು, ಮತ್ತು ನೀವು ಯಾವುದೇ ಕೆಲಸ ಮಾಡ್ಲಿಕ್ಕೆ ನಾಚಿಸಬಾರ್ದು. ಹೌದು ಸರ್. ಒಂದು ವರ್ಡ್ ಹೇಳ್ತೀವಿ ನಾವು, ಶರ್ಮ್ ಅಂತ ಹೇಳ್ತೀವಿ ನಾವು, ಹೌದು ನಾಚಿಕೆ. ಸರ್. ನಾಚಿಕೆ. ಶರ್ಮ್ ಅಂತ ಬಿಟ್ಬಿಡ್ಬೇಕು, ಹೌದು ಸರ್. ನಾಚಿಕೆ ಅಂತ ಬಿಟ್ಬಿಡ್ಬೇಕು. ಎಲ್ಲ ಕೆಲಸ ದೇವ್ರ ಕೆಲಸ ಅಂತೇಳಿ ಕೆಲಸ ಮಾಡಿದ್ರೆ ಪ್ರತಿಯೊಬ್ಬರು, ನೊಬಡಿ ವಿಲ್ ಬಿ ಅನ್ಎಂಪ್ಲಾಯ್ಡ್, ಎವ್ರಿ ಒನ್ ವಿಲ್ ಬಿ ಎಂಪ್ಲಾಯ್ಡ್ ಇಫ್ ದೇ ಎಕ್ಸೆಪ್ಟ್, ಇಫ್ ದೇ ಥಿಂಕ್ ದ್ಯಾಟ್ ನೋ ವರ್ಕ್ ಈಸ್ ಅನ್ ಆರ್ಡಿನರಿ ವರ್ಕ್. ಅದು ಶರ್ಮ್, ನಾಚಿಕೆ ಬಿಟ್ಟು ನಿಮ್ಗೆ ಯಾವ್ದು ಕೆಲಸ ಸಿಗುತ್ತೆ ಅದು ಕೆಲಸ ಮಾಡಿದ್ರೆ ನಿಮಗೆ ಪ್ರತಿ ಎವ್ರಿ ಒನ್ ವಿಲ್ ಬಿ ಎಂಪ್ಲಾಯ್ಡ್. ಬಟ್ ಟೂ ಥಿಂಗ್ಸ್, ಒಂದು ಇಂಟಿಗ್ರಿಟಿ, ನಿಮ್ಮದು ಪ್ರಾಮಾಣಿಕತೆ, ಇಂಟಿಗ್ರಿಟಿ, ಆನೆಸ್ಟಿ, ಕಮಿಟ್ಮೆಂಟ್ ಟು ದ ವರ್ಕ್, ಲಾಯಲ್ಟಿ ಟು ದ ಬಾಸ್, Yes. ಆ್ಯಂಡ್ ನಿಮ್ಮದು ಕ್ಯಾರೆಕ್ಟರ್ ಆಫ್ ಲೈಫ್ ಯು ಶುಡ್ ಮೇಂಟೈನ್. Yes. ನಿಮ್ಮದು ಬೇರೆ ಕೆಟ್ಟ ಹ್ಯಾಬಿಟಲ್ಲಿ ಬೀಳಬಾರ್ದು. ಕರೆಕ್ಟಾಗಿ ನೀವು ಕೆಲಸ ಮಾಡಿದ್ರೆ ನಿಮಗೆ ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾನೆ, ಹೌದು ಸರ್. ಹೆಗಲ ಮೇಲೆ ಎತ್ಕೊಂಡು ಹೋಗಿ ಕೆಲಸ ಕೊಡ್ತಾನೆ. ಅದು ಇವು ಕ್ವಾಲಿಟಿ ಆದರೆ ಎಲ್ಲ ಯೂತ್ಗಳಿಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ. ಅಟ್ ದ ಸೇಮ್ ಟೈಮ್ ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಗೌರ್ಮೆಂಟ್, ಸರ್ಕಾರ ಕೂಡ ಯುವಕರಿಗೆ ಅವಕಾಶ ಮಾಡಿಕೊಡೋದು. ಹೌದು ಸರ್. ಕರಪ್ಷನ್ ಫ್ರೀ ಎಂಪ್ಲಾಯ್ಮೆಂಟ್ ಆಗಬೇಕು. ಇವತ್ತು ಎಲ್ಲ ತಲೆಯಲ್ಲಿ ದುಡ್ಡು ಕೊಡಲಿಲ್ಲ ಅಂದ್ರೆ ಅವ್ರ ನೌಕರಿ ಸಿಗಲ್ಲ ಅಂತ. ಹೌದು. ಆದರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಬಹಳಷ್ಟು ಟ್ರಾನ್ಸ್ಪರೆನ್ಸಿ ತಂದಿದ್ದಾರೆ. ಯಾರಿಗೆ ಎಫಿಷಿಯನ್ಸಿ ಇದೆ, ರಿಟರ್ನ್ ಎಕ್ಸಾಮ್ ಇದೆ, ಕೆಲವು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ, ವಿತೌಟ್ ಎನಿ ರೆಕಮೆಂಡೇಶನ್ ಇವತ್ತು ಎಂಪ್ಲಾಯ್ಮೆಂಟ್ ಅಷ್ಟು ನೌಕರಿ ಸಿಗ್ತಾ ಇದೆ. ಅದಕ್ಕೆ ಸರ್ಕಾರಿ ಜವಾಬ್ದಾರಿ ಇದೆ ಹುಡುಗರಿಗೆ ಎಂಪ್ಲಾಯ್ಮೆಂಟ್ ಕೊಡೋದು. ಸ್ಕಿಲ್ ಇವತ್ತು ಬಹಳಷ್ಟು ಪ್ರೈವೇಟ್ ಸಿಮೆಂಟ್ ಫ್ಯಾಕ್ಟ್ರಿ, ಪ್ರೈವೇಟ್ ಫ್ಯಾಕ್ಟ್ರಿಗಳಿದೆ, ಅಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿಸಿ ನೀವು ನಿಮ್ಮ ಯೋಗ್ಯತೆ ತಕ್ಕಂತೆ ನಿಮಗೆ ನೌಕರಿ ಎಲ್ಲ ಕಡೆ ಸಿಗ್ತದೆ. ನೀವು ಪ್ರಯತ್ನ ಮಾಡಬೇಕು. ನಿಮ್ಮ ತಾಯಿ ತಂದೆಯ ಮೇಲೆ ನೀವು ಭಾರ ಆಗಬಾರ್ದು. ನೀವು ಬೋಲ್ಡ್ಲಿ ನೀವು ಕೆಲಸ ಮಾಡಬಹುದು. Yes. ಉತ್ತಮ ಪ್ರಶ್ನೆಗೆ ಅತ್ಯುತ್ತಮವಾದ ಉತ್ತರವನ್ನು ಡಾಕ್ಟರ್ ಉಮೇಶ್ ಜಾಧವ್ ಸರ್ ಅವರು ನೀಡಿದ್ದಾರೆ. ಧನ್ಯವಾದ ಸರ್. ಎರಡನೇದು ಪ್ರಶ್ನೆ ಸರ್, ನಮ್ಮ ಮಿಷನ್ ಪಾಲಿಟೆಕ್ನಿಕ್ ಇಂಡಿಯಾದು ಪದವಿ ಡಿಗ್ರಿ ಮುಗಿದ ನಂತರವೂ ಜನರು ಏಕೆ ಸ್ವಂತ ವ್ಯವಹಾರ ಬಿಸ್ನೆಸ್ ಪ್ರಾರಂಭಿಸದೆ ಸರ್ಕಾರಿ ನೌಕರಿಯನ್ನೇ ಬಯಸುತ್ತಾರೆ ಸರ್? ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದೊಂದು ಮೈಂಡ್ ಭಾಳ ಒಳ್ಳೆ ಕ್ವಶನ್ ಇದೆ. ಯಾವಾಗಲೂ ನಾವು ನೌಕರಿ, ಸರ್ಕಾರಿ ನೌಕರಿ ಮಾಡಿದಾಗ ನಾವೇನು ಹೇಳ್ತಿದ್ವಿ, ಇಟ್ ಈಸ್ ಅ ಸೆಲ್ಫ್ ಇಂಪೋಸ್ಡ್ ಇಂಪ್ರಿಸನ್ಮೆಂಟ್. ಗೌರ್ಮೆಂಟ್ ನೌಕರಿ ಅಂದ್ರೆ ನೀವು ಜೈಲ್ನಾಗ ಬಿದ್ದಂಗೆ. ಹೌದಾ? ನೀವು ಗೌರ್ಮೆಂಟ್ ಹೇಳದಷ್ಟೇ ಕೆಲಸ ಮಾಡಬೇಕು, ಫಿಕ್ಸ್ಡ್ ಪಗಾರ, ಸುಡೋ ಸೆಕ್ಯೂರಿಟಿ, ಅಂದ್ರೆ ನಿಮ್ಗೇನು ಸುಳ್ಳು ಸೆಕ್ಯೂರಿಟಿ ಸಿಕ್ಕಿರ್ತದೆ, ಅಷ್ಟೇ ಪಗಾರಲ್ಲಿ ಜೀವನ ನಡೆಸ್ಬೇಕು. ಹೌದು ಸರ್. ನೀವು ಟ್ಯಾಲೆಂಟೆಡ್ ಇದ್ರೆ, ಒಂದು ವೇಳೆ ಈಗ ಒಂದು ಕ್ಲರ್ಕ್ ಒಂದು ನೌಕರಿ FDC SDC ಸಿಕ್ತಂದ್ರೆ ಅಷ್ಟೇ ಪಗಾರ, ಅಷ್ಟೇ ಜೀವನ ತಗೋತಾನೆ. ಹೌದು ಸರ್. ಆ ನೌಕರಿ ಬಿಟ್ಟು ಹೊರಗೆ ಬೇರೆ ಪ್ರಯತ್ನ ಮಾಡಲ್ಲ ಅವ. ಹೌದು ಸರ್. ಒಂದು ವೇಳೆ ಭಾಳ ಎಫಿಷಿಯನ್ಸಿ ಇತ್ತಂದ್ರೆ ಅದನ್ನು ಬಿಟ್ಟು ಅವ್ನು ಬೇರೆ ಕಡೆ ಪ್ರಯತ್ನ ಮಾಡಿ ಬಿಸ್ನೆಸ್ನು ಶುರು ಮಾಡ್ತಾನೆ, ಬೇರೆ ಧೈರ್ಯ ಮಾಡ್ತಾನೆ, ಬೇರೆ ಕೆಲಸನೂ ಮಾಡ್ಬೋದು. ಈ ಕ್ಯಾನ್ ರೀಚ್ ಅಪ್ ಟು ದ ಸ್ಕೈ ಇಸ್ ದ ಲಿಮಿಟ್ ಫಾರ್ ಯು ಟು ಗ್ರೋ. ಇನ್ನೊಮ್ಮೆ ಸರ್, ಈಗ ಕೆಲವೊಬ್ಬರದ್ದು ಮೈಂಡ್ ಸೆಟ್ ಹೆಂಗಿರುತ್ತೆ ಸರ್, ಒಂಥರ ಗೌರ್ಮೆಂಟ್ ಜಾಬ್ ಸಿಕ್ಬಳಕ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಇರುತ್ತೆ, ಒಂದು ನಾವು ಸ್ಟೇಟಸ್, ಹೌದು ಸ್ಟೇಟಸ್ ಇರುತ್ತೆ. ಹುಡುಗಿ ಹೋಗೋದಂದ್ರೆ ಹುಡುಗಿ ಜಲ್ದಿ ಅಲ್ಲ, ಈ ತರ ಒಂದು ಸ್ಟೇಟಸ್ ಸಿಂಬಲ್ ಇರುತ್ತದೆ. ಬಟ್ ಎಷ್ಟು ಪರ್ಸೆಂಟೇಜು 5%, 10% ಬಿಟ್ಟು ನಿಮಗೆ ಜಾಸ್ತಿ ಕೊಡೋದು. Only 10% people can get employment, not all the people. What about 90% of the people? ಅದಕ್ಕೆ ಎಸ್, ಅದು ಸ್ಟೇಟಸ್. ಎಷ್ಟು ಜನ KS ಆಫೀಸರ್ ಆಗಿದ್ದಾರೆ, ಎಷ್ಟು ಜನ IAS ಆಫೀಸರ್, ಎಷ್ಟು ಜನ ಮೆಡಿಕಲ್ ಆಫೀಸರ್, ವೆರಿ ಲಿಮಿಟೆಡ್. ಅದಕ್ಕೆ ಅದು ಸ್ಟೇಟಸ್ ಸಿಗುತ್ತೆ ನಿಮಗೆ ಮುಂದೆ. ಇವತ್ತು ನಾಳೆ ಬರೀ ಸರ್ಕಾರಿ ನೌಕರಿ ಅದಂತೇಳಿ ನಿಮಗೆ ಹೆಣ್ಣು ಕೊಡಲ್ಲ. ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅದು ನೋಡಿ ಇವತ್ತು ನಾಳೆ ಜಾಸ್ತಿ ಅಲಯನ್ಸ್ ಆಗ್ತದೆ. ಅದಕ್ಕೆ ನೌಕರಿನೂ ಇಂಪಾರ್ಟೆಂಟ್ ಅದ. ಅಟ್ ದ ಸೇಮ್ ಟೈಮ್ ನೀವು ಅಷ್ಟೇ ಪ್ರಯತ್ನ ಹೊರಗಡೆ ಮಾಡಿ ಸರ್ಕಾರಿ ನೌಕರಿಗಿಂತ ಒಳ್ಳೆ ನೀವು ಅರ್ನಿಂಗ್ನು ಮಾಡ್ಬೋದು, ಮತ್ತು ನೀವು ಸೊಸೈಟಿಯಲ್ಲಿ ಒಳ್ಳೆ ಹೆಸರು ಇಟ್ಕೊಳ್ಬೋದು.
ಥ್ಯಾಂಕ್ ಯು ಸೋ ಮಚ್ ಸರ್. ಎರಡನೇ ಪ್ರಶ್ನೆಗೆ ನಾವು ಉತ್ತರ ನೀಡಿದ್ರಿ. ಮೂರನೇದು ಪ್ರಶ್ನೆ ಸರ್, ನಮ್ಮ ದೇಶದಲ್ಲಿ ಮಹಿಳೆಯರನ್ನು ನಾರಿ ಶಕ್ತಿ ಎಂದು ಕರೆಯುತ್ತೇವೆ ನಾವು, ಆದರೆ ಅವರಿಗೆ ಇನ್ನೂ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ಕುರಿತು ನಿಮ್ಮ ಅನಿಸಿಕೆ ತಿಳಿಸಿ ಸರ್. ಇದು ನಮ್ಮ ಕಡೆ ಭಾಳ ದೊಡ್ಡ ಸಮಸ್ಯೆ ಇದೆ. ಹೆಣ್ಮಕ್ಳಿಗೆ ಹುಡುಗಿಯರಿಗೆ ಹೌದು ಸರ್. ಮನೆ ಬಿಟ್ಟು ಹೊರಗಡೆ ಕಳಿಸಲ್ಲ. 10th ಆಯ್ತು ಅಂದ್ರೆ ಆ ಹುಡುಗಿ ಮನೆಗೊಂದು ಭಾರ ಅಂತ ತಿಳ್ಕೊಂಡು ಆದರ್ಶದಿಂದ ಯಾರಿಗೆ ಮದುವೆ ಮಾಡಿ ಕಳಿಸೋಂತ ನಮ್ಮ ಮನಸ್ಥಿತಿ ಇದೆ. ಆದರೆ ಈಗೆಲ್ಲ ಚೇಂಜ್ ಆಗ್ತಾ ಇದೆ. ಹುಡುಗಿಗೂ ಭಾಳಷ್ಟು, ಹುಡುಗಿಯರಿಗೂ ಭಾಳಷ್ಟು ಅವಕಾಶಗಳಿವೆ. ಇವತ್ತು ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಇವತ್ತು 33% ರಿಸರ್ವೇಷನ್ ಅವ್ರಿಗೆ ಬರ್ತಾ ಇದೆ. ಅದಕ್ಕೆ ನಾವು ಎಲ್ಲರ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ನಾನು ನಮ್ಮ ಮನೆತನದ ನಾವು ಉದಾಹರಣೆ ಹೇಳ್ಬೇಕಂತಂದ್ರೆ, ನಮ್ಮ ತಂದೆ ಫ್ರೀಡಮ್ ಫೈಟ್ರು. 1955ನೇ ಇಸ್ವಿಗ ಹುಡುಗಿಯರಿಗೆ ಮನೆ ಬಿಟ್ಟು ಹೊರಗೆ ಕಳಿಸ್ತಿದ್ದಿಲ್ಲ. ಆ ಕಾಲದಾಗ ನಮ್ಮ ತಂದೆಯವರು ಒಂದು ಗುಲ್ಬರ್ಗದಲ್ಲಿ ಹಾಸ್ಟೆಲ್ ಮಾಡಿ, ಬಂಜಾರ ಲಮಾಣಿ ಹಾಸ್ಟೆಲ್ ಮಾಡಿ, ಆ ಹಾಸ್ಟೆಲ್ನಾಗ ನಮ್ಮ ದೊಡ್ಡ ಅಕ್ಕವ್ರಿಗೆ ಇಟ್ಟು ನಮ್ಮ ಅಜ್ಜಿ ರೊಟ್ಟಿ ಮಾಡಿ ಎಲ್ಲರೂ ಹಾಕ್ತಿದ್ರು. ಹುಡುಗಿರಿಗೆ ಯಾಕಂದ್ರೆ ಬೇರೆ ಹುಡುಗಿಯರು ನಮ್ಮ ಅಕ್ಕಿಗೆ ನೋಡಿ ಶಾಲಿ ಕಲಿಬೇಕಂತೇಳಿ ಅಂತೊಂದು ರೋಲ್ ಮಾಡಲಾಗುವಂಥ ಪ್ರಯತ್ನ ಆಗಿದೆ. ಅದಕ್ಕೆ ನಾವು ಕೂಡ ಇವತ್ತು ಎಲ್ಲರಿಗೆ, ಇವತ್ತು ಮೈನಾರಿಟಿ ಹುಡುಗಿಯರಾಗಲಿ ಯಾರೇ ಆಗಲಿ ನಾವು ಪ್ರೋತ್ಸಾಹ ಕೊಡಬೇಕು. ಅವ್ರಿಗೆ ಇನ್ಫ್ಯಾಕ್ಟ್ ದೇ ಆರ್ ಬೆಟರ್ ದನ್ ದ ಮೇಲ್. ಗಂಡು ಮಕ್ಕಳಿಗಿಂತ ಅವ್ರು ಬೆಟರ್. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರು ಒಂದೊಂದು ಪೈಸೆ ಮನೆ ಅಭಿವೃದ್ಧಿಗೆ ಉಪಯೋಗ ಮಾಡ್ತಾರೆ. ನಮ್ಮ ಎಲ್ಲ ಡಾಕ್ಟರ್ಸ್ ಕೂಡ, ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲೆಲ್ಲಿದ್ದಾರೆ ಜಾಸ್ತಿ ಹೆಣ್ಮಕ್ಳಿಗೆ ನೌಕರಿ ಕೊಡೋದು ಸರ್. ಯಾಕಂದ್ರೆ ಅದು ದುಡ್ಡು ಪ್ರಾಪರ್ ಯೂಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮೂರನೇ ಪ್ರಶ್ನೆಗೆ ನಮ್ಮದು ಉತ್ತರ ನೀಡಿದರೆ. ನಾಲ್ಕನೇದು ಪ್ರಶ್ನೆ ಸರ್, ನಮ್ಮ ದೇಶವು ಹಳ್ಳಿಗಳಿಂದ ಕೂಡಿದೆ. ಹಳ್ಳಿಗಳ ಮೂಲಕ ಸ್ವಚ್ಛ ಮತ್ತು ಸ್ವಸ್ಥ ಭಾರತ ನಿರ್ಮಾಣದತ್ತ ನಾವು ಯಾವ ರೀತಿ ಮುಂದುವರಿಯಬಹುದು? ನಿಮ್ಮ ಅಭಿಪ್ರಾಯ ಏನು ಸರ್? ಸ್ವಚ್ಛ ಭಾರತ್ ಇದು ಮಹಾತ್ಮ ಗಾಂಧಿಯವ್ರದ್ದು ಕಾನ್ಸೆಪ್ಟ್ ಇತ್ತು. ಇದು ನಮ್ಮ ನರೇಂದ್ರ ಮೋದಿಯವರು ಕಾನ್ಸೆಪ್ಟ್ ಇದೆ. ಕ್ಲೀನ್ಲಿನೆಸ್, ಲೈಫಲ್ಲಿ ಕ್ಲೀನ್ಲಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಏರಿಯಾ ಪರಿಸರ ಕ್ಲೀನ್ ಇಡಬೇಕು, ರೋಡ್ಗಳು ಕ್ಲೀನ್ ಇಡಬೇಕು, ಪ್ಲಾಸ್ಟಿಕ್ ಫ್ರೀ ಇಂಡಿಯಾ ಮಾಡಬೇಕು. ಇವತ್ತು ಗಿಡಗಳು ಬೆಳೆಸಬೇಕು. ಮಾರ್ಕೆನಾಮಿಕ್ ಪೇಡ್ ಅಂತೇಳಿ ಮೋದಿಜಿಯವರು ಸ್ಕೀಮ್ ಮಾಡಿದ್ದಾರೆ. ಅದನ್ನು ನಾವು ಪ್ರೋತ್ಸಾಹ ಕೊಡಬೇಕು. ಈ ಸ್ವಚ್ಛ ಭಾರತದಿಂದ ಇವೆಲ್ಲ ಬಹಳಷ್ಟು ಬೆನಿಫಿಟ್ ಇದೆ. ಸ್ವಚ್ಛ ಭಾರತ್ ಮಾತಾಡಿದ್ರೆ 2 ತಾಸು ಮಾತಾಡಬಹುದು. ಸ್ವಚ್ಛ ಭಾರತ್ ಭಾಳ ಇಂಪಾರ್ಟೆಂಟ್ ಇದೆ. ಸ್ವಚ್ಛ ಭಾರತದಿಂದ ಎಲ್ಲ ರೀತಿಯಿಂದ ಎಲ್ಲರಿಗೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾಲ್ಕನೇ ಪ್ರಶ್ನೆಯನ್ನು ಉತ್ತರ ನೀಡಿದ್ರೆ. ಐದನೇದು ಪ್ರಶ್ನೆ ಸರ್, ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅವರು ನವೆಂಬರ್ 1, 2025 ನಮ್ಮ ರಾಜ್ಯ ಬಡತನ ನಿರ್ಮೂಲವಾಯಿತು ಅಂತ ಘೋಷಣೆ ಮಾಡಿದರು ಸರ್. ಆದ್ರೆ ನಮ್ಮ ಕರ್ನಾಟಕ ರಾಜ್ಯವನ್ನು ನಾವು ಯಾವ ರೀತಿ ಬಡತನ ನಿರ್ಮೂಲನೆ ಮಾಡಬಹುದು? ಕೇರಳ ಜನರ ಮೈಂಡ್ ಸೆಟ್ ಏನಿದೆ, ದೇ ವರ್ಕ್. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫಿಮೇಲ್. ಇನ್ಫ್ಯಾಕ್ಟ್ ಗಂಡು ಮಕ್ಕಳು ಕೆಲಸ ಮಾಡಲ್ಲ, ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಎಜುಕೇಷನ್ ಇಸ್ 100%. ಲಿಟ್ರೇಸಿ ಇಸ್ 100%. ಲಿಟ್ರೇಸಿ 100%. ಎಲ್ಲಿ ಲಿಟ್ರೇಸಿ 100% ಇರ್ತದೋ ಅಲ್ಲಿ ನ್ಯಾಚುರಲಿ ಇಂಥ ರಿಸಲ್ಟ್ ಬರ್ತದೆ. ಪಾವರ್ಟಿ ಫ್ರೀ ಆಗ್ತದೆ. ಸೊ ನಮ್ಮ ಕರ್ನಾಟಕ ನಾವು ಯಾವ ರೀತಿ ಮಾಡಬಹುದು ಸರ್? ನೋಡಿ, ನಮ್ಮ ಕರ್ನಾಟಕ ಮಾತಾಡ್ಬೇಕಾದ್ರೆ ನಾಚಿಕೆ ಬರ್ತದೆ. ವಿಶೇಷವಾಗಿ ಗುಲ್ಬರ್ಗ ರೀಜನ್ ಪರ್ ಕ್ಯಾಪಿಟಲ್ ಇನ್ಕಮ್ ನಾವು ನೋಡಿದ್ವಿ. ನಾವು ಮೊನ್ನೆ ವಿ ಆರ್ ದ ಲಾಸ್ಟ್. ಯಾದಗಿರಿಗಿಂತ ತಲೆ ಏನಂತಾರೆ ಪರ್ ಕ್ಯಾಪಿಟಲ್ ಇನ್ಕಮ್, ತಲೆ ಆದಾಯ ಯಾದಗಿರಿಗಿಂತ ಲಾಸ್ಟ್. ಎಲ್ಲದರಲ್ಲೂ ಲಾಸ್ಟ್. ನಾವು ಭಾರತ ದೇಶ ಸ್ವತಂತ್ರ ಆಗಿ ಕರ್ನಾಟಕಕ್ಕೆ ನಾವು 370 ಆರ್ಟಿಕಲ್ ತಂದ್ರು. ಇವು ಫ್ರೀ ಬೀಸ್ ಕೊಟ್ಟರು ಕೂಡ ಇವತ್ತು ಈ ಪರಿಸ್ಥಿತಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಐದನೇ ಪ್ರಶ್ನೆಗೆ ನಮ್ಮ ಉತ್ತರ ನೀಡಿದ್ರೆ. ಆರನೇದು ಪ್ರಶ್ನೆ ಸರ್, ರೈತರನ್ನು ದೇಶದ ಬೆನ್ನೆಲುಬು ಎನ್ನುತ್ತಾರೆ, ಆದರೆ ಅವರಿಗೆ ತಮ್ಮ ಬೆಳೆಗಳ ಸರಿಯಾದ ಬೆಲೆ ರೇಟ್ ಸಿಗುತ್ತಿರಲಿಲ್ಲ ಹಾಗೂ ಅವರ ಕುಟುಂಬಗಳಿಗೆ ಉತ್ತಮ ಜೀವನವಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಇವತ್ತು ರೈತರದ್ದು ಈ ನಾವೆಲ್ಲ ರೈತರ ಮಕ್ಕಳೇ. ರೈತರು
ಇವತ್ತು ಸ್ವಾಮಿನಾಥನ್ ವರದಿ ಅಂತ ಸ್ವಾಮಿನಾಥನ್ ಹೊರಡಿದ್ರು. ಸ್ವಾಮಿನಾಥನ್ ರಿಪೋರ್ಟ್ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡಿದ್ರೆ ರೈತನ ಇನ್ಕಮ್ ನಾವು 3 times ಇನ್ಕ್ರೀಸ್ ಮಾಡ್ಬೇಕಂತೇಳಿ ಮೋದಿಜಿಯವರು ಘೋಷಣೆ ಮಾಡಿದ್ರು, ಎಲ್ಲ ಮಾಡಿದ್ರು. ರೈತರಿಗೆ ನಮ್ಮ ಸರ್ಕಾರ ಹಿಂದೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು 6,000 ಮತ್ತು ನಮ್ಮ ಯಡಿಯೂರಪ್ಪ 4,000 ರೂಪಾಯಿ ಲೆಕ್ಕ 10,000 ರೂಪಾಯಿ ಇವರಿಗೆ ಕೊಡಲಿಕ್ಕೆ ಸ್ಕೀಮ್ ಮಾಡಿದರು. ನಮ್ಮ ಭಾರತೀಯ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಹೋದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ 4,000 ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಅವ್ರದ್ದು ಅವರು ಈಗ ನೋಡಿ ನಮ್ಗೆ ತೊಗರಿ ಬೆಂಬಲ ಬೆಲೆ MSP ಅವೆಲ್ಲ ಸರಿ ಫಿಕ್ಸ್ ಆಗ್ತಾ ಇಲ್ಲ. ಕಾಟನ್ ಭಾಳಷ್ಟು ಇಶ್ಯೂ ಇವೆ. ಇವತ್ತು ನಾವು ಏನು ಬೆಳೆಸ್ತೀವಿ ಅದರ ರೇಟ್ ಬರಲ್ಲ. ಈಗ ಆನಿಯನ್ ಉಳ್ಳಾಗಡ್ಡೆ ಭಾಗದಲ್ಲಿ ಭಾಳ ಚೀಪ್ ಆಗಿದೆ. ಟೊಮ್ಯಾಟೊ ಭಾಳ ಥ್ರೋವೇ ಪ್ರೈಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಗೌರ್ಮೆಂಟ್ ಒಂದು ಇವ್ರದ್ದು ಫಿಕ್ಸ್ಡ್ MSP ಸಪೋರ್ಟ್ ಪ್ರೈಸ್ ಇಟ್ಟು ಇವ್ರಿಗೆ ಗೌರ್ಮೆಂಟ್ ಪರ್ಚೇಸ್ ಮಾಡಿ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು ರೈತರ ಪ್ರೊಡ್ಯೂಸನ್ ಎಲ್ಲ ನಾವು ಕರೆಕ್ಟಾಗಿ ಸ್ಟೋರ್ ಮಾಡಿ ಟೈಮ್ಲಿ ಸೇಲ್ ಮಾಡಿ ಮತ್ತು ಸ್ವಾಮಿನಾಥನ್ ವರದಿ ಇಂಪ್ಲಿಮೆಂಟ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಹಲವು ರೈತರು ನಾವು ಬೆನ್ನೆಲುಬು ಅಂತ ಹೇಳ್ತೇವೆ. ರೈತರು ಬೆನ್ನೆಲುಬು ಆದ್ರೆ ಸರ್ಕಾರ ರೈತರು ಬೆನ್ನೆಲುಬು ಆಗಿಲ್ಲ. ಹೌದು ಸರ್. ಸೊ ಸರ್ ಈಗ ಮುಂದೆ ಸರ್ ನೀವು MP ಆಗ್ಬಿಡಕ್ಕೆ ಸ್ವಲ್ಪ ಇದು ಕ್ರಮವನ್ನು ಕೈಗೊಳ್ಳಬಹುದು. ನಾವು ಹಿಂದಿನ ಟ್ರೈ ಮಾಡಿ ಮುಂದೆ ನಾವು ನಮ್ಮ ರೈತರಿಗೆ ಫಸ್ಟ್ ಪ್ರಯಾರಿಟಿ ನಾವು ಕೊಡೋದು ರೈತರಿಗೆ. ನಮ್ಮ ಶೋಭಾ ಕರಂದಾಜೆ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದರಿಂದ ನಾನು MP ಇದ್ದಾಗ ಸ್ಟೇಟ್ ಮಿನಿಸ್ಟರ್ ಅವ್ರ ಜೊತೆ ನಾವು ಭಾಳಷ್ಟು ಒಂದು ಸ್ಕೀಮ್ ಪ್ರೋಗ್ರಾಮ್ಗಳು ಮಾಡಿದ್ದೀವಿ. ಮುಂದೆ ಅವಕಾಶ ಸಿಕ್ಕಿದ್ರೆ 100% ನಾವು ರೈತರಿಗೆ ಅವ್ರ ಆದಾಯ ಜಾಸ್ತಿ ಆಗಲಿಕ್ಕೆ ಅವ್ರೆಷ್ಟು ಮೆಹನತ್ ಮಾಡಿರ್ತಾರ ಅದರ ಪ್ರಕಾರ ಅವರಿಗೆ ರಿಟರ್ನ್ ಸಿಗುವಂಥ ಪ್ರಯತ್ನ ಮಾಡ್ತೀವಿ. ಮತ್ತೆ ನಮ್ಮ ಬೊಮ್ಮಾಯಿ ಅವರಿದ್ದಾಗ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸ್ಕೀಮ್ ಮಾಡಿದ್ರು, ಅದನ್ನು ಸ್ಟಾಪ್ ಮಾಡಿದ್ರು. ಎಸ್, ಬೊಮ್ಮಾಯಿ ಅವರಿದ್ದಾಗ ಅದನ್ನು ಅನೌನ್ಸ್ ಮಾಡಿ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಎಂದು ಯಾರು ರಾಜ್ಯದಾಗಿಲ್ಲ ಅಂತ ಸ್ಕೀಮ್ ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ. ರೈತರ ಮಕ್ಕಳಿಗೆ ಇನ್ಕಮ್ ಗ್ಯಾರಂಟಿ ಇಲ್ಲ. ಅಟ್ಲೀಸ್ಟ್ ಅವರು ರೈತರ ಮಕ್ಕಳಿಗೆ ಎಜುಕೇಷನ್ ಸ್ಕಾಲರ್ಶಿಪ್ ಸಿಕ್ಕರೆ ಅವರಿಗೆ ಡೆಫಿನೆಟ್ಲಿ ಅನುಕೂಲ ಆಗ್ತದೆ. ಅವ್ರು ರೈತರ ಮಕ್ಕಳು ಭಾಳ ಹುಷಾರಿರ್ತಾರೆ, ಅವ್ರು ಒಳ್ಳೆ ಸ್ಟಡಿ ಮಾಡಿ ಒಳ್ಳೆ ಪೊಸಿಷನ್ ತಗೋತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ರೈತರ ಬಗ್ಗೆ ಒಂದು ಬಹಳಷ್ಟು ಕಾಳಜಿಯನ್ನು ಈ ಒಂದು ಪ್ರಶ್ನೆಯಲ್ಲಿ ನೀವು ಉತ್ತರ ನೀಡಿದ್ರಿ. 7ನೇದು ಪ್ರಶ್ನೆ ಸರ್ ನಮ್ದು ಮಿಷನ್ ಪಾವರ್ಟಿ ಇಂಡಿಯಾದು. ಸರ್ವಶ್ರೇಷ್ಠ ಭಾರತ ಇಂದಿನ ಯುವ ಪೀಳಿಗೆಯಲ್ಲಿ ಜಾತಿ ಧರ್ಮಗಳ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗುವುದು ಅಗತ್ಯವಿದೆ ಸರ್. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ಜಾತಿ ಧರ್ಮ ಭೇದ ಬಿಟ್ಟು ಎಲ್ಲರೂ ಒಂದಾಗಬೇಕು. ಹೌದು ಸರ್. ಆದರೆ ಡೇ ಬೈ ಡೇ ಇದು ಜಾಸ್ತಿ ಆಗ್ತಾ ಇದೆ. ಹೌದು ಸರ್. ನಮಗೆ ನೋವಾಗುತ್ತೆ, ಬೇನೆ ಆಗ್ತದೆ. ಡೇ ಬೈ ಡೇ ನಾವೆಲ್ಲ ಶಾಲೆ ಕಲ್ತಾಗ ನಮ್ಮ ಜಾತಿ ನಮ್ಮ ದೋಸ್ತರಿಗೆ ಗೊತ್ತಿರಲಿಲ್ಲ, ದೋಸ್ತರ ಜಾತಿ ನಮ್ಗೆ ಗೊತ್ತಿರ್ಬೇಕು. ಪೂರ್ತಿ ನಮ್ಮ ಎಜುಕೇಶನ್ ಲೈಫಲ್ಲಿ ನಾವು ನೌಕರಿ ಸಿಕ್ಕ ಮ್ಯಾಗ ರಾಜಕೀಯ ಬಂದ ಮ್ಯಾಗ ಜಾತಿ ಮೇಲೆ ಗೊತ್ತಿರೋದಂತ ಪರಿಸ್ಥಿತಿ ಬಂದು ಈಗಿನ ಪರಿಸ್ಥಿತಿ. ಅದಕ್ಕೆ ಇದು ಇಟ್ ಇಸ್ ವೆರಿ ಡಿಫಿಕಲ್ಟ್, ಭಾಳ ಕಷ್ಟ ಇದೆ. ನಾವು ಜಾತಿ ಇಲ್ಲದೆ ಒಂದು ಭಾರತ ದೇಶ ಕಟ್ಟಬೇಕು, ಇದು ಎಲ್ಲರೂ ಮನಸ್ಸು ಮಾಡಿದ್ರೆ ಇದರ ರಾಜಕೀಯ ಬಿಟ್ಟು ರಾಜಕೀಯ ಇದೆಲ್ಲ ಜಾಸ್ತಿ ಕನ್ಫ್ಯೂಸ್ ಮಾಡೋರು ನಮ್ಮ ರಾಜಕೀಯ ಜನರು. ಎಲ್ಲ ನಾವು ಸಂತರು ಎಲ್ಲ ನಮ್ಮ ಮೌಲವಿಗಳು ಅವರೆಲ್ಲ ಕಲಿತು ಏನಾದರೂ ಚಮತ್ಕಾರ ಆದರೆ ನಾವು ಆಗ್ಬೋದು. ಅದರ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ವಶ್ರೇಷ್ಠ ಭಾರತಕ್ಕಾಗಿ ಎಲ್ಲ ಧರ್ಮಗಳು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಧರ್ಮ ನೇಕ್ ಮಗರ್ ಹೈ ಭಾಯಿ ಭಾಯಿ ಈ ಒಂದು ಕಾನ್ಸೆಪ್ಟ್ನಿಂದ ನಾವು ಮುಂದೆ ಹೋದಂದ್ರೆ ಸ್ನೇಹಿತರೆ ನಮ್ಮ ಭಾರತ ದೇಶ ಇಡೀ ವರ್ಲ್ಡ್ದಾಗೆ ಸರ್ವಶ್ರೇಷ್ಠ ಭಾರತ ದೇಶ ನಮ್ಮ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. 7ನೇ ಪ್ರಶ್ನೆಗೆ ಉತ್ತರ ನೀಡಿದ್ದೀರಾ. ಸೊ ಸರ್ ಈಗ ನಿಮ್ಮ ಸ್ವಲ್ಪ ಪರ್ಸನಲ್ ಲೈಫ್ ಬಗ್ಗೆ ಕೇಳೋಣ ಸರ್. ನಿಮ್ಮ ಸರ್ ಊಟನಲ್ಲಿ ಫೇವ್ರೇಟ್ ಆಗಿದ್ದು ಡಿಶ್ ಯಾವುದು ಸರ್? ನೀವು ದಿನನಿತ್ಯದಲ್ಲಿ ಊಟ ಮಾಡೋದಲ್ಲಿ ಫೇವ್ರೇಟ್? ನಾವು ನನ್ನ ಪರ್ಸನಲ್ ಲೈಫಲ್ಲಿ ನನಗೇನು ಸಿಗ್ತದೆ ತಿಂತೀನಿ. ಐ ಡೋಂಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಲೈಕಿಂಗ್ ಆ್ಯಂಡ್ ಡಿಸ್ಲೈಕಿಂಗ್.
ಲೈಕಿಂಗ್ ಸಿಕ್ಕರೆ ನಾವು ವಿ ಪ್ರಿಫರ್ ಗ್ರೀನ್ ಲೀಫಿ ವೆಜಿಟೇಬಲ್. ಹೌದಾ ಸರ್? Great. ಅದರ್ವೈಸ್ ನಮ್ಗೆ ಅದೇ ಬೇಕು ಇದೇ ಬೇಕು, ನಾಷ್ಟಾಕ್ಕೆ ಅದೇ ಬೇಕು, ಲಂಚಿಗೆ ಅದೇ ಬೇಕು, ಡಿನ್ನರ್ಗೆ ಅದೇ ಬೇಕು, ಅದೆಂದೂ ನಾವು ತಲೆಗೆ ಹಾಕಿಲ್ಲ. ಮತ್ತು ನಾವು ಊಟ ಏನು ಬಡಿಸ್ತಾರೆ ಅದ್ರ ಮೇಲೆ ಅದು ಚಲೋ ಆಗಿಲ್ಲ, ಇದು ಚಲೋ ಆಗಿಲ್ಲ ಅಂತೇಳಿ ಎಂದೂ ಹೇಳಲ್ಲ. ಯಾರು ಹೇಳ್ತಾರೆ ಅವ್ರಿಗೆ ನಾವು ಲೈಕ್ ಮಾಡಲ್ಲ. ಗ್ರೇಟ್ ಸರ್. ಇನ್ನೊಂದು ಸರ್, ನಿಮ್ಮ ಸ್ಟಡಿದಲ್ಲಿ ಸರ್ ಫೇವ್ರೇಟ್ ಬುಕ್ಸ್ ಯಾವುದು ಸರ್? ಸಬ್ಜೆಕ್ಟ್ ಇಲ್ಲ ಸರ್, ಈ ಒಂದು ಮೋಟಿವೇಶನಲ್ ಬುಕ್ಸ್ ಇರುತ್ತಲ್ಲ ಸರ್, ಈ ಒಂದು ತರ ರಿಚ್ ಡ್ಯಾಡ್ ಪುವರ್ ಡ್ಯಾಡ್, ಈ ತರ ಯಾವ್ದಾದ್ರು ಒಂದು ಇದ್ದಿರ್ಬೋದು. ನಮ್ಮ ಹತ್ರ ಅಂತೂ ಬಹಳಷ್ಟು ಬಹಳಷ್ಟು ಸರ್. ಅದರಲ್ಲಿ ವಿಶೇಷವಾಗಿ ಒಂದು ಬುಕ್ಕು ನಾನೊಂದು 5 ರೂಪಾಯಿ ತೊಗೊಂಡ ಸಣ್ಣದವು. 5 ರೂಪಾಯಿ ಸರ್? 5 ರೂಪಾಯಿ ಅವಾಗ ನಾನು ಒಂದು ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ದಾಗ ತೊಗೊಂಡಿದ್ದೆ. ಸ್ಟಾಫ್ ವರಿಯಿಂಗ್ ಸ್ಟಾರ್ಟ್ ಲೀವಿಂಗ್ ಅಂತ ಡೇವಿಡ್ ಕ್ಯಾನೇಜ್ ಇದ್ದೀನಿ. ಅದು ಬುಕ್ಕು ನನ್ನ ಲೈಫೇ ಚೇಂಜ್ ಮಾಡಿತ್ತು. ಅಂಥ ಒಂದು ಬುಕ್ ನಾನು ತಿಂಗಳಿಗೊಮ್ಮೆ ಓದ್ತಾ ಇದ್ದೆ. ಮೋಸ್ಟ್ ಎನ್ಕರೇಜಿಂಗ್ ಮೋಟಿವೇಶನಲ್ ಬುಕ್. ಅಂಥ ಬುಕ್ ಕೆಲವು ಇಟ್ ಆಲ್ ಡಿಪೆಂಡ್ಸ್ ಹೌ ಪೀಪಲ್ ಯಾರ್ಯಾರಿಗೆ ಹೆಂಗೆ ಲೈಕ್. ಸರ್ ಇನ್ನೊಂದು ಮಾತು ಸರ್, ಈಗ ಸೇವಾಲಾಲ್ ಮಹಾರಾಜ್ ಜಯಂತಿ ನಾವು ಪ್ರತಿ ವರ್ಷ ಅದ್ದೂರಿಯಾಗಿ ಕರ್ನಾಟಕದಲ್ಲಿ ಆಚರಣೆ ಮಾಡ್ತೀವಿ ಸರ್. ಸೊ ನಾವು ಕೇಳಿದ್ದೇವೆ ಸರ್, ಸೇವಾಲಾಲ್ ಮಹಾರಾಜ್ ಅವರ ಜಯಂತಿ ಫಸ್ಟ್ ಟೈಮ್ ದಿಲ್ಲಿನಲ್ಲಿ ಸರ್ ಇನಾಗ್ರೇಷನ್ ಮಾಡಿದ್ದು ಸರ್ ತಾವು. ಸೊ ಇದು ಯಾವ ರೀತಿ ನಿಮ್ಮ ಮನಸ್ಸಿದೆ ಮೈಂಡ್ನಲ್ಲಿ ಬಂತು ಸರ್? ದಿಲ್ಲಿ ಲೆವೆಲ್ ತನಕ ಯಾವ ರೀತಿ ನೀವು ನಮ್ಮ ಶಿವಲಾಲ್ ಮಹಾರಾಜ್ ಅವರು ಕೇವಲ ಕರ್ನಾಟಕ ಅಲ್ಲ, ಶಿವಲಾಲ್ ಮಹಾರಾಜರು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಮಧ್ಯಪ್ರದೇಶ್, ರಾಜಸ್ಥಾನ್ ಇದೆಲ್ಲ ನಮ್ಮ ಬಂಜಾರ ಸಮಾಜಗಳು ಮಾಡೋದು ಸಿಗುತ್ತೆ. ಆದರೆ ನಾವು ದಕ್ಷಿಣ ಭಾರತದಲ್ಲಿ ಶಿವಲಾಲ್ ಮಹಾರಾಜ್ ಇವರು ಕರ್ನಾಟಕದಲ್ಲಿ ಹುಟ್ಟಿದ್ರು, ಸುರಗೋಪ. ಇಲ್ಲಿ ಶಿವಲಾಲ್ ಮಹಾರಾಜರು ನಾವು ಜಾಸ್ತಿ ದಕ್ಷಿಣ ಭಾರತ ಉತ್ತರ ಭಾರತದಾಗ ಉತ್ತರ ಕರ್ನಾಟಕದಾಗ ನಾವು ಫಾಲೋ ಇವ್ರದ್ದು ಪ್ರಿನ್ಸಿಪಲ್ಸ್ ತತ್ವಗಳು ಫಾಲೋ ಮಾಡಿದ್ರೆ ನಮಗೆ ಯಾವುದು ಸಮಸ್ಯೆ ಆಗಲ್ಲ. ಮತ್ತು ಬಂಜಾರ ಸಮಾಜ ಧರ್ಮಗುರು ನಮ್ಮ ಶಿವಲಾಲ್ ಮಹಾರಾಜ್, ಅವರಿಗೆ ನಾವು ದೆಲ್ಯಾಗ ಅವ್ರ ಹೆಸರು ಮೇಲೆ ಜಯಂತಿ ಮಾಡಿದ್ವಿ. ಯಾಕಂದ್ರೆ ಭಾರತ ದೇಶದ 10ರಿಂದ 14 ಕೋಟಿ ಜನರಿಗೆ ನಮ್ಮ ಶಿವಲಾಲ್ ಮಹಾರಾಜ್ ಯಾರು ಏನಂತ ಗೊತ್ತು ಮಾಡಲಿಕ್ಕೆ ನಾವು ಅದನ್ನು ಮಾಡಿದ್ವಿ. ಅಲ್ಲಿ ಹೋದ್ಮೇಲೆ ನಮಗೆ ಇನ್ನ 2 ಮಹಾರಾಜರು, ಒಬ್ಬರು ರೂಪ್ಸಿ ಮಹಾರಾಜ್ ಅಂತೇಳಿ ರಾಜಸ್ಥಾನದವರು, ಇನ್ನೊಬ್ಬರು ನಮ್ಮ ಲಕ್ಕೀಶಾ ಬಂಜಾರ ಅಂತೇಳಿ ಒಬ್ಬ ಯೋಧ. ಇವ್ರು 3 ಶಿವಲಾಲ್ ಮಹಾರಾಜ್, ಸಂತ್ ಶಿವಲಾಲ್ ಮಹಾರಾಜ್, ರೂಪ್ಸಿ ಮಹಾರಾಜ್ ಹಾಗೂ ನಮ್ಮ ಲಕ್ಕೀಶಾ ಬಂಜಾರ, ಇವ್ರು 3 ಕಾಂಬಿನೇಷನ್ ಮಾಡಿ ನಾವು ದಿಲ್ಲಿಯಲ್ಲಿ ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಸತತವಾಗಿ 7ನೇ ಬಾರಿ ಪ್ರೋಗ್ರಾಮ್ ಮಾಡಿದ್ವಿ. 2-3 ರೈಲ್ಗಾಡಿ ಅಲ್ಲಿಗೆ ಒಯ್ದಿದ್ವಿ. ಸಮಾಜದ ಕಡೆ ಮನುಷ್ಯ ಲಾಸ್ಟ್ ಪರ್ಸನ್ ಆಫ್ ದ ಸೊಸೈಟಿ, ಅವರು ಗುಲ್ಬರ್ಗ ಹೆಡ್ ಕ್ವಾರ್ಟರ್ಸ್ ನೋಡಿಲ್ಲ, ತಾಲೂಕು ಹೆಡ್ ಕ್ವಾರ್ಟರ್ಸ್ ನೋಡಿಲ್ಲ, ಅಂಥವರಿಗೆ ರಾಜ್ಯ ಮರ್ಯಾದೆ ಕೊಟ್ಟು ಅವರಿಗೆ ಟ್ರೈನಲ್ಲಿ ಕರ್ಕೊಂಡೋಗಿ ಶಿವಲಾಲ್ ಜಯಂತಿ ಮಾಡಿಸಿ ಪೂರ್ತಿ ದಿಲ್ಲಿ ದರ್ಶನ್, ನಮ್ಮದು ಮಥುರಾ, ಕಾಶಿ, ಹರಿದ್ವಾರ ಎಲ್ಲ ಕಡೆ ಜನರಿಗೆ ಎಲ್ಲಿ ಹೋಗುವಂಥ 100 ಬಸ್ಸಸ್ ಮಾಡಿ ನಾವು ಜನರಿಗೆ ಎಲ್ಲರಿಗೂ ಕಳಿಸಿವಿ. ಯಾಕಂದ್ರೆ ಅವ್ರಿಗೆ ದರ್ಶನ ಆಗ್ಬೇಕು. ನಾನು ಮೊನ್ನೆ 4 ದಿವಸದಿಂದ ನಾನು ಬೆಂಗಳೂರಲ್ಲಿ ನಮ್ಮ LH ಲೆಜಿಸ್ಲೇಟರ್ ಹೋಮ್ ಡ್ರೈವರ್ ಗೌರ್ಮೆಂಟ್ ಡ್ರೈವರ್ಗೆ ಕೇಳಿದೆ, ನೀವು ದಿಲ್ಲಿ ನೋಡಿಲ್ಲ. ಬಹಳಷ್ಟು ಜನ ಡ್ರೈವರ್ ನೋಡಿಲ್ಲ ಬೆಂಗಳೂರಾಗ ಇದ್ದವ್ರು. ಅದಕ್ಕೆ ನನಗೆ ಸಮಾಧಾನ ಆಗ್ತದೆ. ನಮ್ಮ ಕೇವಲ ಬಂಜಾರ ಸಮಾಜ ಅಲ್ಲ, ನಾವು ಬಂಜಾರ ಶಿವಲಾಲ್ ಜಯಂತಿ ಇದ್ರೆ ಬರೀ ಬಂಜಾರ ಸಮಾಜದವ್ರು ಒಯ್ದಿಲ್ಲ. ನಾವು ನಮ್ಮ ಭಾಗದವ್ರು ಯಾರೇ ಬಂದ್ರೆ ಎಲ್ಲರಿಗೂ ಒಯ್ದೀವಿ ನಾವು. ಇವತ್ತು ಕೋಡ್ಲಿ ಅಲ್ಲಿ ಊರಾಗ 30-40% ಪೀಪಲ್ ವೇರ್ ಅದರದೇನು ಬಂಜಾರ ಕಮ್ಯುನಿಟಿ. ಅವ್ರಿಗೆ ಕೇಳ್ತಾರೆ, ನಾನು ಮೊನ್ನೆ ಜಯಂತಿ ಮಾಡಿದಾಗ, ಸರ್ ನಾವು ಇವತ್ತು ಮುಗೀತು ಜಯಂತಿ, ಎಲ್ಲ ಭಾಳ ಚಲೋ ಆಯಿತು, ಮುಂದೆ ಯಾವಾಗ ಬರ್ತಂತ ನಾವು ದಾರಿ ನೋಡಿದ್ವಿ ಅಂತ. ವಿಲ್ ಬಿ ವೇಟಿಂಗ್ ಫಾರ್ 1 year. ಯಾಕಂದ್ರೆ ಇಟ್ಸ್ ವಂಡರ್ಫುಲ್ ಪ್ರೋಗ್ರಾಮ್. ಅಲ್ಲಿ ನಮ್ಮ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವ್ರ ಮನೆಯವರು, ದೇವೇಂದ್ರ ಫಡ್ನವೀಸ್ ಅವ್ರ ವೈಫ್, ಅವರು ಒಂದು ಶಿವಲಾಲ್ ಮಹಾರಾಜ್ ಬಗ್ಗೆ ಒಂದು
ನೃತ್ಯ ಮಾಡಿದ್ರು. ಅದನ್ನು ಅವರಿಗೆ ನಾವು ಕರೆಸಿ ಸನ್ಮಾನ ಮಾಡಿದ್ವಿ. ಅವರು ನಮ್ಮ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡಿದ್ರು. ಇವೆಲ್ಲ ಇಟ್ಸ್ ಎಂಕರೇಜ್ಮೆಂಟ್ ಟು ದ ಸೊಸೈಟಿ. ಆ್ಯಂಡ್ ನಮ್ಮ ಸಮಾಜದವರು ನಾವು ನಮ್ಮ ಡೆಲ್ಲಿಯಲ್ಲಿ ನಾವು ಬಂಜಾರ ಹಮ್ ಲವಾಣಿ ಬಂಜಾರ ಅಂತ ಹೇಳಲಿಕ್ಕೆ ಹೆದರ್ತಿದ್ರು. पहले वो डरते थे क्योंकि एक बार बंजारा लमाड़ी बोल दिए तो ये साले कच्चे से पत्थर बोल के लोग वैसा देखते थे, तो शर्म करते थे वो लोग बाहर आने के लिए. अब जयंती करेंगे 7 साल में छाती ठुक के बोल रहे हम बंजारा है बोल के. दिस वी वांट पीपल टू डू दिस. हमको 20-40 साल एमपी बनने की जरूरत है. जितना मौका मिला क्या काम करे वो इम्पोर्टेंट है. आज हमने हिस्टोरिकल काम किया है, अभी भी करते हैं, आगे भी करेंगे. हमको सेटिस्फैक्शन है. इसलिए सेवालाल जयंती हम दिल्ली में कर रहे हैं. उसका मतलब यही है. ಗ್ರೇಟ್ ಸರ್. ಸೊ ವೀಕ್ಷಕರೇ, ತಾವು ನೋಡಿರ್ಬೋದು, ಈ ಒಂದು ನಮ್ಮ ಕರ್ನಾಟಕಕ್ಕೆ ಎಲ್ಲ ಈ ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ. ಯಾಕೆಂದ್ರೆ ಸೇವಾಲಾಲ್ ಮಹಾರಾಜ್ ಅವ್ರದ್ದು ಏನು ಬಂಜಾರ ಸಮಾಜದಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆ ಇದ್ದಾರೆ. ಸೊ ಸೇವಾಲಾಲ್ ಮಹಾರಾಜ್ ಅವರ ಜಯಂತಿ ಮಾಡಿ ಇಡೀ ದೇಶಕ್ಕೆ ಬಂಜಾರ ಸಮಾಜವರದ್ದು ಪವರ್ ಮತ್ತು ಯುನಿಟಿಯನ್ನು ನಮ್ಮ ಮುಂದೆ ಕೂತಿರುವ ಮಹಾನ್ ವ್ಯಕ್ತಿಯಾದ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಅವರು ತೋರಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್ ನಿಮಗೆ. ಇದರಲ್ಲಿ ಶಿವಲಾಲ್ ನಾನು MLA ಇದ್ದಾಗ ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಯವರಿಗೆ ಶಾಪುರ್ ದರ್ಶನಾಪುರ ಅವ್ರ ಕ್ಷೇತ್ರಕ್ಕೆ ಬಂದಾಗ ಶಿವಲಾಲ್ ಜಯಂತಿ ಸರ್ಕಾರ ಕಡೆ ಮಾಡ್ಬೇಕಂತ ಹೇಳಿ ನಾನು ಎಲ್ಲ ಒತ್ತಾಯ ಮಾಡಿದ್ದೆ. ಅಲ್ಲಿಂದ ಗುರುಮಿಟ್ಕಲ್ ಬಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅಲ್ಲಿನೂ ಬಾಬುರಾವ್ ಚಿಂಚೂರು ಒತ್ತಾಯ ಮಾಡಿದ್ರು. ಅಲ್ಲಿಂದ ಬಿಜಾಪುರ್ಗೆ ಹೋದ್ರು ಸಿದ್ದರಾಮಯ್ಯ ಅವರು, MB ಪಾಟೀಲ್. ನಮ್ಮ ಜನರಿಗೆ ಆಶಿತ್ತಂದ್ರೆ ಸರ್ಕಾರ ಕಡೆಯಿಂದ ನಮ್ಮ ಶಿವಲಾಲ್ ಮಹಾರಾಜ್ ಜಯಂತಿ ಆಗ್ಬೇಕು. ಬೇರೆ ಮಹಾರಾಜಿಗಿಂತ ಅದೊಂದು ಎಲ್ಲರದ್ದು ಆಸೆ ಇತ್ತು. ಸರ್ಕಾರ ಇದನ್ನು ಡಿಕ್ಲೇರ್ ಮಾಡಬೇಕು, ಸರ್ಕಾರ ನಾವೇ ಮಾಡ್ತೀವಿ ಅಂತೇಳಿ ಬೆಂಗಳೂರದಾಗ ಒಂದು ಪ್ರೆಸ್ ಮೀಟ್ ಆಯ್ತು. ಪ್ರೆಸ್ ಮೀಟ್ ನಾನು ಪ್ರಕಾಶ್ ರಾಠೋಡ್ ನಮ್ಮ ಬ್ರದರ್ MLC 4 ಜನ ಇದ್ವಿ. ಅಲ್ಲಿ ಮೀಡಿಯಾದವ್ರು ಕೇಳಿದ್ರು, ಸಾಬ್ ಪ್ರತಿಯೊಬ್ಬರ ಹೆಸರ ಮೇಲೆ ಜಯಂತಿ ಮಾಡಿದ್ರೆ ಹೆಂಗೆ, ಹೂ ಇಸ್ ಶಿವಲಾಲ್, ವಿ ಡೋಂಟ್ ನೋ ಶಿವಲಾಲ್ ಅಂತ. ಬೆಂಗಳೂರದಾಗ ಇದ್ದವ್ರು ಪ್ರಮುಖ ಮೀಡಿಯಾದವ್ರು. ನನ್ನ ಸ್ವಲ್ಪ ಸಿಟ್ಟು ಬಂತು. ನಾನಂದೆ, ಇಫ್ ಯು ಡೋಂಟ್ ನೋ ದಿಸ್ ಹೂ ಇಸ್ ಶಿವಲಾಲ್, ಯು ಆರ್ ನಾಟ್ ಫಿಟ್ ಟು ಬಿ ಇನ್ ಕರ್ನಾಟಕ. ಬಿಕಾಸ್ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಾಗ ಪ್ರತಿಯೊಬ್ಬರು ತಾಂಡಾಗಳದಾಗ ಎಲ್ಲ ರಾಜಕೀಯ ಗೊತ್ತಿದೆ, ಆರ್ಟಿಕಲ್ ಬರ್ತವ. ನೀವು ನಮ್ಮ ಶಿವಲಾಲ್ ಮಹಾರಾಜ್ ಬಗ್ಗೆ ಗೊತ್ತಿರಂದಾಗ ಅದು ಒಂದು ನನಗೊಂದು ಪ್ರೇರಣೆ ಆಯಿತು. ನಾನು ಶಿವಲಾಲ್ ಮಹಾರಾಜ್ ಇಡೀ ಜಗತ್ತಲ್ಲಿ ನಾನು ತೋರಿಸ್ಬೇಕಂತೇಳಿ ಅದನ್ನು ದಿಲ್ಲಿಲಿ ಅದನ್ನು ಒಂದು ಕಾರಣ ಮಾಡಿದ್ದೆ. ಅಂದ್ರೆ ಆ ಮಾತಿಗೆ ಸರ್ ಅಷ್ಟು ಸೀರಿಯಸ್ ತೋರಿಸಿ ದೇಶದಲ್ಲಿ ಹೋದಾಗೆ ತೋರಿಸ್ಕೊಟ್ಟಿದ್ದೀರಾ ಸರ್. ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಒಳ್ಳೆಯದು ಉತ್ತರವನ್ನು ನೀಡಿದ್ದೀರಿ ಸರ್. ಈಗ ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು ಸರ್ 9ನೇದು ಪ್ರಶ್ನೆ ಸರ್. ನಿಮ್ಮ ಪ್ರಕಾರ ಭಾರತವನ್ನು ಆತ್ಮನಿರ್ಭರ ಭಾರತವನ್ನಾಗಿ ನಾವು ಮಾಡಲು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ನಿಮ್ಮ ಅನಿಸಿಕೆ ತಿಳಿಸಿ ಇದರ ಬಗ್ಗೆ. ಇದು ಆತ್ಮನಿರ್ಭರ್ ಭಾರತ ವರ್ಡ್ ಈಗ ಕಾಯಿನ್ ಮಾಡ್ಯಾರ. ಈಗ ನಮ್ಮ ತಾಂಡದಾಗ ನಿಮ್ಮ ಮುಸ್ಲಿಮ್ದಾಗ ಎಲ್ಲ बेटा तेरे पर पे तू ठहर, उसके बाद तेरा शादी करते. ನಮ್ಮ ಬಂಜಾರದಾಗ ಹೇಳ್ತಾರೆ, बेटा तांगे पर तू रही बस वाया कर. दैट इज आत्मनिर्भर. ಆತ್ಮನಿರ್ಭರ್ ಅಂದ್ರೆ ಕಾನ್ಫಿಡೆನ್ಸ್ ಬರಬೇಕು ಔಟ್ ಮಾಡ್ಲಿಕ್ಕೆ. ಅದು ಆತ್ಮನಿರ್ಭರ ಮಾಡಿ. ಇವತ್ತು ನಾನು ಹೇಳ್ದಲ್ಲ, ಶರ್ಮ್ ಅಂತ ಬಿಟ್ರೆ ನಿಮ್ ಹೊಲದಾಗ ನೀವು ಕೆಲಸ ಮಾಡ್ಲಿಕ್ಕೆ ನಾಚಿಕೆ ಬಿಡಬೇಕು. ನೀವು ಹೊಲದಾಗ ಹೋಗಿ, ನೀವು ನಮ್ಮ ಇಲ್ಲಿ ವಿನೋದ್ ನಮ್ಮ ಮುಂದೆ ಕೂತಾರ, ಈಸ್ BSc ಗ್ರಾಜುಯೇಟ್, ಈಸ್ ಸೆಕ್ರೆಟರಿ ಕರ್ನಾಟಕ ಬಂಜಾರ ಸೇವಾ ಸಂಘ. ಆಮೇಲೆ ಹಿ ಗೋಸ್ ಟು ದ ಫೀಲ್ಡ್ ಮಾರ್ನಿಂಗ್ 5ರಿಂದ 7 ಗಂಟೆವರೆಗೆ ಹೊಲದಾಗ ಕೆಲಸ ಮಾಡಿ 8 ಗಂಟೆಗೆ ನಮ್ಮ ಹತ್ರ ಬಂದು ನಮ್ಮ ಜೊತೆ ಹೆಲ್ಪ್ ಮಾಡಿ ಮತ್ತೆ ನಮ್ಮ ಬಂಜಾರ ಹಾಸ್ಟೆಲ್ ಕೆಲಸ ಮಾಡ್ತಾನೆ. ಅದು ನಾಚಿಕೆ ಬಿಡು, ಕೆಲಸ ಮಾಡಬೇಕು. ನೋ ವರ್ಕ್ ಈಸ್ ಆರ್ಡಿನರಿ ವರ್ಕ್. ಅದಕ್ಕೆ ಪ್ರತಿಯೊಬ್ಬರು ಅದನ್ನ ನಾಚಿಕೆ ಶರ್ಮ ಬಿಟ್ಟು ಪ್ರತಿಯೊಬ್ಬರು ಮೈಗಳತನ ಬಿಟ್ಟರೆ ನಾವು ಆಟೋಮೆಟಿಕ್ ಆತ್ಮನಿರ್ಭರ ಆತ್ಮನಿರ್ಭರ ಭಾರತ. ಇನ್ನೊಂದು ಸರ್, ಈಗ ಆತ್ಮನಿರ್ಭರ ಆಗ್ಬೇಕಾದ್ರೆ ಹಳ್ಳಿಗಳಿಂದ ನಮ್ಮ ದೇಶ ಕೂಡಿದೆ ಸರ್. ಬಟ್ ಹಳ್ಳಿಗಳಲ್ಲಿ ಜನರು ಏನ್ ಮಾಡ್ತಾ ಇದ್ದಾರೆ ಸರ್, ಹಳ್ಳಿಗಳನ್ನು ಖಾಲಿ ಮಾಡಿ ಸಿಟಿನಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ. ಹೊಲದಲ್ಲಿ ಹೋಗಿ ಕೆಲಸ ಮಾಡ್ಬೇಕಾದ್ರೆ ನಾಚಿಕೆ, ಈಗ ನೀವು ಹೇಳಿದ್ರಲ್ಲ ಸರ್, ನಾಚಿಕೆ ವಿಷಯ ಇದು ಒಂದು ಬಹಳ ಹೆಚ್ಚಿಗೆ ಆಗ್ತಾ ಇದೆ ಸರ್. ಬಟ್ ಈ ಹತ್ರ ಹಳ್ಳಿಗಳು ಖಾಲಿ ಐತಂದ್ರೆ ಒಂದು ರೀತಿ ರೈತರದ್ದು ಏನು, ಹಳ್ಳಿಗಳು ಯಾಕೆ ಖಾಲಿ ಇರ್ತಾವ ಅಂತಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಹೌದು ಸರ್.
ಕರೆಂಟ್ ಇರಲ್ಲ, ನೀರಿರಲ್ಲ, ಶಾಲೆ ಇರಲ್ಲ, ಹೌದು ಸರ್. ಲಾ ಆ್ಯಂಡ್ ಆರ್ಡರ್ ಇರಲ್ಲ. Yes. ಹ? ಹೌದು ಸರ್. ಅದಕ್ಕೆ ಅವ್ರು ಓಡ್ ಬರ್ತಾರೆ. ಇನ್ನು ಒಳ್ಳೆ ಎಜುಕೇಶನ್. ಈಗ ನಾವು ನಮ್ಮ ಚಿಂಚೋಳಿ, ನನ್ನ ಮಗ ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರದಲ್ಲಿ ಹೌದು. ನಿನ್ನೆ ನೀನು ಬಂದಾಗ ಹೇಳ್ತಾ ಇದ್ರು, ನಿನ್ನೆ ರಾತ್ರಿ ಸ್ಕೂಲ್ ಟೀಚರ್ ಬಂದರು. ಅವ್ರು ಹೇಳಿದ್ರು ನಮ್ಮ ಈ ಪ್ರತಿ ಶಾಲೆಗೆ ಫ್ಯಾನ್, ಬೆಂಚ್, ಲೈಟ್, ಆಮೇಲೆ ಎಲ್ಲ ಲೇಟೆಸ್ಟ್ ಡಿವೈಸಸ್, Yes, sir. ಇವು ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ 20 ಕೋಟಿ ತಂದಿದ್ದಾರೆ ಸರ್. ಭಾಳ ಒಳ್ಳೇದಾಗಿದೆ. ಯು ಗುಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ವಿಲೇಜ್, ಡು ನಾಟ್ ಕಮ್ ಟು ಸಿಟಿ. Yes, sir. Thank you. ಅವ್ರು ಒಂದು ವಿಲೇಜಲ್ಲಿ ಮಾರ್ಕೆಟಿಂಗ್ ಸೆಂಟರ್ ಮಾಡಬೇಕು, ಪ್ರೊಡಕ್ಷನ್ ಸೆಂಟರ್ ಮಾಡಬೇಕು, ಹೌದು ಸರ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಟೂರಿಸಂ ಡೆವಲಪ್ ಮಾಡಬೇಕು. ಹೌದು ಸರ್. ದೆನ್ ವೈ ಪೀಪಲ್ ವಿಲ್ ಕಮ್ ಫ್ರಮ್ ದ ವಿಲೇಜ್ ಟು ಸಿಟಿ. ನಿಜ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. 8ನೇ ಪ್ರಶ್ನೆಗೆ ನೀವು ಬಹಳ ಅತ್ಯುತ್ತಮವಾದ ಉತ್ತರವನ್ನು ನೀಡಿದರೆ. 9ನೇದು ಪ್ರಶ್ನೆ ಸರ್ ನಮ್ಮದು. ಪರಿಸರ ಹಾಳಾಗುತ್ತಿರಿಂದ ಮಳೆ, ಬಿಸಿಲು, ಚಳಿಯಂತ ಹವಾಮಾನವು ಸಮಯಕ್ಕೆ ಸರಿಯಾಗಿ ಆಗುತ್ತಿರಲಿಲ್ಲ. ಪರಿಸರವನ್ನು ಸಂರಕ್ಷಿಸಲು ಮತ್ತು ಹವಾಮಾನವನ್ನು ಸರಿಪಡಿಸಲು ನಾವು ಏನು ಮಾಡಬಹುದು ಸರ್? ಈಗಾಗಲೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೋದಿಜಿಯವರು ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ಗೆ ಗೊತ್ತದ ಕೊರೋನಾ ಕೋವಿಡ್-19 ಹಾಂ ಸರ್. 2020, 21, 22 3 ವರ್ಷ ಲಾಕ್ಡೌನ್ ಆಯ್ತು. ಹೌದು ಸರ್. ಲಾಕ್ಡೌನ್ ಆದಾಗ ಪರಿಸರ ಹೆಂಗಿತ್ತು? ಫುಲ್ ಕ್ಲೀನ್, ಎಕ್ದಮ್ Clean. ಬೆಸ್ಟ್ ಆಗಿತ್ತು ಸರ್. ಹೌದು. ಯಾವ ಪ್ರಾಣಿಗಳು ಕೆಲವು ಹೊರಗೆ ಬಂದಿದ್ದಿಲ್ಲ ಜೀವನದಾಗ, ಹೌದು ಸರ್. ಅವು ಪ್ರಾಣಿಗಳು ಕಾಣ್ಲಿಕ್ಕಿತ್ತು. Yes, yes, sir. ಗಿಡಗಳು, ನೀರು ಎಲ್ಲ ಪ್ಯೂರಿಟಿ ಆಯ್ತು. ಹೌದು ಸರ್. ಪರಿಸರ ನಮ್ಮ ಕಡೆಯಿಂದ ಹಾಳಾಗ್ತಾ ಇದೆ. ನಾವು ಕರೆಕ್ಟಾಗಿ ಕಂಟ್ರೋಲ್ ಇಟ್ಟರೆ ಪರಿಸರ ಕಂಟ್ರೋಲ್ ಆಗ್ತದೆ. ಹೌದು ಸರ್. ಪರಿಸರ ಚಲೋ ಆಯ್ತಂದ್ರೆ 90% ಬಿಮಾರಿಗಳು ಬರಲ್ಲ. ಹೌದು ಸರ್. ನಿಜ. ಇದು ಪರಿಸರ ಈಗ ಆಲ್ರೆಡಿ ಹೈಯೆಸ್ಟ್ ಕೆಲಸ ಆಗ್ತಾ ಇದೆ. ಇದನ್ನು ಪ್ರತಿಯೊಬ್ಬರು ಪರಿಸರ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಂತೇಳಿ ತಿಳ್ಕೊಂಡು ಮಾಡಿದ್ರೆ ಪರಿಸರ ರಕ್ಷಣೆ ಆಗ್ತದೆ. ಸರಿ ಸರ್. ಸರ್ 11ನೇದು ಪ್ರಶ್ನೆ ಸರ್. ಈಗ ಮಿಷನ್ ಫಾರ್ ಇಂಡಿಯಾದು. ಸರ್ಕಾರಿ ಕಚೇರಿಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೂ ಲಂಚ ನೀಡಿದರೆ ಬೇಗ ಮಾಡಿಕೊಡ್ತಾರೆ ಎಂಬ ಮಾತಿದೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ಭ್ರಷ್ಟಾಚಾರ, ಕರಪ್ಷನ್ ಹೌದು ಸರ್. ಇದು ವರ್ಸ್ ದನ್ ಕ್ಯಾನ್ಸರ್. ಎಸ್. ಇವತ್ತು ದುಡ್ಡು ಕೊಡೋರು ಪಾಪಿ, ತಗೊಳ್ಳೋರು ಪಾಪಿ. ಇವತ್ತು ನೀವು ನಾನು ಈಗ ಎಲ್ಲ ಕಡೆ ಹೋಗ್ತಾ ಇದ್ದೀನಿ, ಎಲ್ಲ ಕಡೆ ಇಟ್ ಇಸ್ ಅ ಓಪನ್ ಸೀಕ್ರೆಟ್. ದೊಡ್ಡ ಸೀದಾ ಠೇವಣ ಕೊಟ್ಟು ಕೆಲಸ ಮಾಡ್ತಾರೆ. ಹೌದು ಸರ್. ಇದು ಟೈಟ್ ಆಗ್ಬೇಕಂದ್ರೆ ಒಳ್ಳೆ ಗೌರ್ಮೆಂಟ್ ಬರಬೇಕು. ಹೌದು. ಯಾರೇ ಇರಲಿ, ಯಾಕೆ ಕರಪ್ಷನ್ ಮಾಡಿದವನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಮತ್ತು ಗೌರ್ಮೆಂಟ್ ಆಫೀಸರ್ಗಳಿಗೆ ನಾವು ಒಳ್ಳೆ ಫೆಸಿಲಿಟಿ ಕೊಡಬೇಕು. ಹೌದು ಸರ್. ಅವ್ರ ಮಕ್ಕಳಿಗೆ ಎಜುಕೇಷನ್ ಎಲ್ಲ ಅನುಕೂಲ. ಅವರು ಕೆಲವೊಮ್ಮೆ ಅವ್ರ ಸ್ಯಾಲ್ರಿ ಕಡಿಮೆ ಇರ್ತದೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತದೆ. ಸರ್ಕಾರದ ಅವ್ರಿಗೂ ಒಳ್ಳೆ ಡಿ ಎ ಕೊಟ್ಟು ಒಳ್ಳೆ ಅವ್ರಿಗೆ ಹೌಸಿಂಗ್ ಕ್ವಾರ್ಟರ್ಸ್ ಕೊಟ್ಟು ಅವರಿಗೆ ಕೊಟ್ಟ ಮೇಲೆ ಅವ್ರಿಗೆ ಟೈಟ್ ಮಾಡಬೇಕು. ಕರಪ್ಷನ್ ಕಂಟ್ರೋಲ್ ಮಾಡೋದು ಸಾಧ್ಯನೇ ಇಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ ಹ್ಯಾಸ್ ಗಾನ್ ಬಿಹೈಂಡ್ ಕಂಟ್ರೋಲ್. ಈಗ ಎಲ್ಲ ಲೆವೆಲಲ್ಲಿ ಕರಪ್ಷನ್ ಆಗ್ತಾ ಇದೆ. ಇದು ಕರಪ್ಷನ್ ಫ್ರೀ ಅಂದರೆ ಈಗ ನಮ್ಮ ನರೇಂದ್ರ ಮೋದಿ ಅಂತವರು ಪ್ರತಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೆ. ಹೌದು ಸರ್. ಕರಪ್ಷನ್ ಫ್ರೀ ಆಗ್ಬೋದು. ಕರಪ್ಷನ್ 100. ಈಗ ನೋಡಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ದೇರ್ ಇಸ್ ನೋ ಕರಪ್ಷನ್. ಹೌದು ಸರ್. ನಾಟ್ ಇವನ್ ಒನ್ ಕೇಸಸ್ ಅಗೇನ್ಸ್ಟ್ ಎನಿ MP or any ministers. Yes. They were full transparent. ಯಾ ಜಾತಿ ಇಲ್ಲ. They follow rule and they do the work. ನಿಜ ಸರ್. ಥ್ಯಾಂಕ್ ಯು ಸೋ ಮಚ್. ಲಂಚದ ಬಗ್ಗೆ ಸರ್, ಕರ್ನಾಟಕ ಮುಕ್ತ ಯಾವ ರೀತಿ ನಾವು ಲಂಚ ಮುಕ್ತ ಮಾಡಬೇಕಾದ್ರೆ ಸ್ವಲ್ಪ ಬಹಳ ಕಷ್ಟ ಇದೆ ಸರ್ ನಮ್ಮ ಕರ್ನಾಟಕ ಆಗಬೇಕಾದ್ರೆ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಪ್ರಶ್ನೆಗೆ ಉತ್ತರ ನೀಡಿದ್ದೀರಾ. 12ನೇದು ಪ್ರಶ್ನೆ ಸರ್ ನಮ್ಮದು ಮಿಷನ್ ಪವರ್ ಆಫ್ ಇಂಡಿಯಾದು. ಅಂತಾರಾಷ್ಟ್ರೀಯ ವರದಿಯ ಪ್ರಕಾರ ಸುಮಾರು 14.6 ಅಂದರೆ 200 ಮಿಲಿಯನ್ ಜನರಿಗೆ ಸರಿಯಾಗಿ ಊಟ ಸಿಗುತ್ತಿರಲಿಲ್ಲ. ಇದಕ್ಕೆ ಜನಸಂಖ್ಯೆನೇ ಕಾರಣ, ನಿರುದ್ಯೋಗವೇ ಕಾರಣ? ಇದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ಇದು ಅಂತಾರಾಷ್ಟ್ರೀಯ ವರದಿಯ ಪ್ರಕಾರ ಸರ್. ಇಂಡಿಯಾ. ಹೌದು ಸರ್. ಈ ವರದಿ ನಾನು ಒಪ್ಕೊಳ್ಳಲ್ಲ. ಯಾಕಂದ್ರೆ ಇವು ಈಗಾಗಲೇ 80 ಕೋಟಿ ಜನಸಂಖ್ಯೆ, ಹೌದು ಸರ್. 80 crore ಜನಸಂಖ್ಯೆಗೆ ನಾವು ಮೋದಿಜಿಯವರು ಫ್ರೀ ಅಕ್ಕಿ ಕೊಡ್ತಾ ಇದ್ದೀವಿ. ಹೌದು ಸರ್. ಸೆಂಟ್ರಲ್ ಗೌರ್ಮೆಂಟ್. ನಿಜ ಸರ್. ಹೌದು. ಆಮೇಲೆ ಇವತ್ತು ನಮ್ಮ ಫಾರ್ಮರ್ ಪ್ರೊಡ್ಯೂಸ್ ಜಾಸ್ತಿ ಆಗಿದೆ. ಹೌದು.
ಇವತ್ತು ಮೊದಲು ನಾವು ಅಮೇರಿಕಾದಿಂದ ಅಕ್ಕಿ ತರಿಸ್ತಿದ್ವಿ, ಅಮೇರಿಕಾದಿಂದ ಗೋಧಿ ತರಿಸ್ತಿದ್ವಿ, ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಹೌದು ಸರ್. ಇದೇ ಇರ್ಬೋದು, 20% ಅಷ್ಟೇನಿಲ್ಲ. ಕೆಲವು ಕಡೆ ಲೋಕಲ್ ಗವರ್ನೆನ್ಸ್, ಲೋಕಲ್ ಗೌರ್ಮೆಂಟ್ ಚಲೋ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಕೆಲವು ಕಡೆ ಇಂಥ ಪ್ರಾಬ್ಲಮ್ ಆಗ್ತದೆ. ಅದು ಬಿಮಾರು ಕ್ಯಾನ್ಸರ್ ಹೋಗ್ಯದ. ಬಿಮಾರು ಸ್ಟೇಟ್ ಅಂತ ಹೇಳ್ತಾ ಇದೀವಿ ನಾವು. ಬಿಹಾರ್, ಉತ್ತರ ಪ್ರದೇಶ್, ರಾಜಸ್ಥಾನ್, ಬಿಮಾರು, ಮಧ್ಯಪ್ರದೇಶ, ಇವು ಅದು ಹೋಗ್ಬಿಟ್ಟದ ಕಾನ್ಸೆಪ್ಟ್ ಅಷ್ಟೇನಿಲ್ಲ, ಕಡಿಮೆ ಆಗಿದೆ. ಸರ್ ಇದು ರಾಜ್ಯ ಸರ್ಕಾರಗಳ ಸರ್ ಒಂದು ಮಾತನಾಡಿ ಬಂತು, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಲಿಂದ ನರೇಂದ್ರ ಮೋದಿ ಅವರು 10 kg ಅಕ್ಕಿ ಕೊಡ್ತಾ ಅಂತ ಇದೊಂದು ಘೋಷಣೆ ಮಾಡಿದ್ರು ಸರ್. ಅವ್ರು ಕೊಡ್ತಾ ಇದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ ಸರ್. ಬಟ್ ಇಲ್ಲಿ ಕರ್ನಾಟಕ ಸರ್ಕಾರದಾಗ ಎಲೆಕ್ಷನ್ ಟೈಮ್ದಾಗ ಒಂದು ಇದು ಮಾಡಿದ್ರು ಸರ್, ನಾವು 10 kg ಅಕ್ಕಿ ಕೊಡ್ತೇವೆ ಅಂತ. ಆ ಪ್ರಕಾರ ನೋಡಿದಂದ್ರೆ ಅದು 10 kg, ಇದು 10 kg, 20 kg ಕೊಡ್ಬೇಕಿಲ್ಲ ಸರ್. ಈಗ 5 kgನೇ ಸರ್ಕಾರ ಕೊಡ್ತಾ ಇದೆ. ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ರೆಗ್ಯುಲರ್ ಅಕ್ಕಿ ಬರ್ತಾ ಇದೆ. ರಾಜ್ಯ ಸರ್ಕಾರ ಕೆಲವೊಮ್ಮೆ ದುಡ್ಡಿಲ್ಲ ಅಂತ ದುಡ್ಡು ಕೊಡ್ಲಿಕ್ಕಾಗಲ್ಲ. ಕೆಲವೊಮ್ಮೆ ಅಕ್ಕಿ ಕೊಡಲು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ, ಕೆಲವೊಮ್ಮೆ ನಾವು ಇಂದಿರಾ ಕಿಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ಕನ್ಫ್ಯೂಷನ್ ಇದೆ, ಭಾಳ ಕನ್ಫ್ಯೂಷನ್ ಇದೆ ಸರ್. ಇದು ಒಂಥರ. ಥ್ಯಾಂಕ್ ಯು ಸೋ ಮಚ್ ಸರ್. 12 ಪ್ರಶ್ನೆಗಳು ನಮ್ದು ಉತ್ತರ ನೀಡಿದ್ದೀರಾ. ಈಗ ಸರ್ ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು 12 ಪ್ರಶ್ನೆ ಮುಗಿತು ಸರ್. ಈಗ ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಅಂತ ಒಂದು NGO ಕಡೆಯಿಂದ 2 ಪ್ರಶ್ನೆ ಇದೆ ಸರ್. ಭಾರತದಲ್ಲಿ ಅತಿ ದೊಡ್ಡ ಆಶ್ರಮ ಕಟ್ಟಡ ನಿರ್ಮಿಸುವ ನಿರ್ಧಾರ ನಾವು ಮಾಡಿದ್ದೇವೆ. ಅಲ್ಲಿ ಮಕ್ಕಳು, ವೃದ್ಧರು, ಅಂಗವಿಕಲರು ಎಲ್ಲರಿಗೂ ಸಮಾನವಾಗಿ ಉತ್ತಮ ಶಿಕ್ಷಣ, ಕ್ರೀಡೆ, ವ್ಯವಹಾರ ಮಾಹಿತಿ, ತಂತ್ರಜ್ಞಾನದ ಜ್ಞಾನ, ಸಂವಿಧಾನದ ವಿಷಯಗಳು ಹಾಗೂ ಕುರಾನ್, ಬೈಬಲ್, ಭಗವದ್ಗೀತೆಯಂತಹ ಧರ್ಮ ಗ್ರಂಥಗಳ ಉದ್ದೇಶಗಳನ್ನು ತಿಳಿಸುವ ಆಲೋಚನೆ ನಾವು ಅಲ್ಲಿ ಇಟ್ಟಿದ್ದೇವೆ ಸರ್. ಸೊ ಇದಕ್ಕೆ ನೀವು ಏನಂತೀರಾ ಸರ್? ನಮ್ಮದು ಮಿಷನ್ ಇಸ್ ವೆರಿ ಗುಡ್ ಕಾನ್ಸೆಪ್ಟ್. ಇದನ್ನ ನೀವು ಮನಸಾಪೂರ್ವವಾಗಿ ಮಾಡಬೇಕು. ಎಸ್ ಸರ್, 100%. ಆಮೇಲೆ ಎರಡನೇದು, ನೀವು ಇವತ್ತೇನು ನಿರ್ಣಯ ಮಾಡಿದ್ದೀರಿ, ಇವತ್ತು ಎಷ್ಟು % ನೀವು ಕಮಿಟ್ಮೆಂಟ್ ಅದ, ಇದೇ ಕಮಿಟ್ಮೆಂಟ್ ನಿಮ್ಮ ಲೈಫ್ ಲಾಂಗ್ ಇರ್ಬೋದು. ಮಿಷನ್ ಸಕ್ಸಸ್ ಬೇಕಂದ್ರೆ ಆಗ್ತದ. ನೀವು ಮೊದಲು ಅದನ್ನ ನಡೆಸೋರು, ಯು ಶುಡ್ ಶೋ ಯುವರ್ ಇಂಟಿಗ್ರಿಟಿ, ಆನೆಸ್ಟಿ, ಸಿನ್ಸಿಯಾರಿಟಿ. ಇಟ್ಸ್ ಎ ವೆರಿ ಗುಡ್ ಡ್ರೀಮ್, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಚೀವ್. ನೀವು ಅಚೀವ್ ಮಾಡಿ ನಮ್ಮ ಜೊತೆ ನಾವು ಇರ್ತೀವಿ. ಸೋ ಮಚ್ ಸರ್. ಈ ಒಂದು ನಿಮ್ಮ ಅದ್ಭುತವಾದ ಮತ್ತು ಬೆಂಬಲಿಗೆ ನಾನು ಸದಾ ಚಿಗುಣೆ ಆಗಿರ್ತೇನೆ ಸರ್, ನಮ್ಮ ಟೀಮ್ ಮತ್ತು ನಮ್ಮ ಫೌಂಡೇಶನ್ ಎಲ್ಲ ಮೆಂಬರ್ಸ್ಗಳು. ಕೊನೆಯ ಪ್ರಶ್ನೆ ಸರ್, 14ನೇದು. ಈ ಆಶ್ರಮ ಯೋಜನೆಗೆ ಸುಮಾರು 12ರಿಂದ 14 ಕೋಟಿ ರೂಪಾಯಿ ವೆಚ್ಚ ತಲುವ ಅಂದಾಜಿದೆ ಮತ್ತು ಇದು 150 ರಿಂದ 200 ಜನರಿಗೆ ಉದ್ಯೋಗ ನೀಡುವ ಸಾಮರ್ಥ್ಯ ಹೊಂದಿದೆ. ಈ ಉದಾತ್ತ ಕಾರ್ಯದಲ್ಲಿ ನಿಮ್ಮ ವತಿಯಿಂದ ಇದರಲ್ಲಿ ಎಷ್ಟು ಭಾಗವಹಿಸಬಹುದು? ಈ ಒಂದು ಭಾಗವನ್ನು ಮುಂದೆ ಬರುವ ದಿನಗಳಲ್ಲಿ ಉದಾಹರಣೆಯಾಗಿ ಉಳಿಯುತ್ತದೆ ಸರ್. ಅಂದ್ರೆ ಇನ್ ವಾಟ್ ಫಾರ್ಮ್ ಯು ವಾಂಟ್ ಆನ್ಸರ್? ಅಂದ್ರೆ ಸರ್, ಈಗ ನಮ್ದು ಮಿಷನ್ ಪಾರ್ಟಿ ಫಾರ್ ಇಂಡಿಯಾ ಸರ್, ನಾವು ಪಬ್ಲಿಕ್ ಮೊದಲ there are many people to help you. Yes. Many CSR funds are there. Go to the DC. Yes. Many businessmen, many companies. Yes. They will support you. Yes, sir. We will also help you in reaching those people. But before that, you should prove your integrity, Yes. your commitment. Yes. Other ನಿಮಗೆ ಏನಿದೆ, ನಿಮಗೆ ಬಿಲ್ಡಿಂಗ್ ಮಟೀರಿಯಲ್ ಕಟ್ಟಲಿಕ್ಕೆ, ಸಬ್ಸಿಡಿ ಸಿಮೆಂಟ್, ಫ್ರೀ ಮಟೀರಿಯಲ್ ಫಾರ್ ಕನ್ಸ್ಟ್ರಕ್ಷನ್, Yes. ಆಮೇಲೆ ಪ್ಲಾಂಟೇಶನ್ಗೆ ಎಲ್ಲ ಗೌರ್ಮೆಂಟ್ ಸ್ಕೀಮ್ ನಮ್ಗೆ ಹೆಲ್ಪ್ ಆಗ ಮಾಡ್ತೀವಿ ನಾವು. ನೀವು 140 crore ಎಷ್ಟು ಬೇಕಂತಂದ್ರೆ 12 to 14 crores sir. 12 to 14 crore ನಾಟ್ ಎ ಬಿಗ್ ಅಮೌಂಟ್. Yes sir. ನೀವೆಲ್ಲ ರೆಡಿ ಮಾಡಿದ್ರೆ ನಿಮ್ಗೆ ಯಾಕೆ ಬೇಕು 12 to 14 ನೀವು ತೊಗೊಂಬಂದ್ಬಿಟ್ರೆ ನಾವು ಎಲ್ಲ ಕಲ್ತಿದ್ದಂಗೆ ನಿಮಗೆ ಆಗಬೇಕು. ಸರ್ಕಾರ ಕಡೆಯಿಂದ DMA ಫಂಡ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಕಡೆ ಅಂತ ಇದೆ, ಕೆಲವು ಡೋನರ್ಸ್ ಇರ್ತಾರೆ, ಕೆಲವರು ಬೇರೆ ಬೇರೆ ರೀತಿಯಿಂದ ಹೆಲ್ಪ್ ಮಾಡ್ತಾರೆ. ನೀವು ಎಜುಕೇಷನ್ ಪರ್ಪಸ್ ಅಂತ ಇರ್ತದೆ, ನಿಮ್ಮದು ಎಲ್ಲ ಗ್ರಂಥಗಳು, ಸ್ಪೋರ್ಟ್ಸ್ ಆಕ್ಟಿವಿಟಿ, ಬಹಳಷ್ಟು ಜನ ಇದಕ್ಕೆ ಹೆಲ್ಪ್ ಮಾಡೋದು. ದಿಸ್ ಕ್ಯಾನ್ ಬಿ ಅಚೀವ್ಡ್. ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಇದನ್ನು ನೀವೆಲ್ಲ MLAಗಳಿಗೆ ಎಲ್ಲ ಲೀಡರ್ಗಳಿಗೆ ಬಿಟ್ಟೆ ಅಲ್ಲ, ಎಲ್ಲ ನಿಮ್ಗೆ ಇದು ಹೆಲ್ಪ್ ಮಾಡ್ತೀವಿ. ನಾವು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನಿಮ್ಗೆ ಕಾನ್ಸೆಪ್ಟ್ ರೆಡಿ ಮಾಡಿ ನಿಮ್ಮ ಬ್ಲೂ ಪ್ರಿಂಟ್ ನಮಗೆ ಒಂದು ಪ್ರೆಸೆಂಟೇಷನ್ ತೋರಿಸ್ಬೇಕು.
ನಾವು ಎಂಥ ಸಿಮೆಂಟ್ ಫ್ಯಾಕ್ಟ್ರಿ ಆಗಲಿ ಏನೇನು ಬೇಕೆಲ್ಲ ನಿಮ್ಮ ಲ್ಯಾಂಡ್ ಎಲ್ಲಿ ತೊಗೊಂಡಿರಿ ಏನದ ಹೆಂಗೆ ಹೌದು ಸರ್. ಪೂರ್ತಿ ಒಂದೊಂದು ಬಂದರೆ ದೆನ್ ಡೆಫಿನೆಟ್ಲಿ ನಮಗೆ ಇದೆಲ್ಲ ನಮ್ಮದು ಒಳ್ಳೆ ಶುಗರ್ ಫ್ಯಾಕ್ಟ್ರಿಗಳು ಬಂದಿವೆ ಅವರೆಲ್ಲ ನಿಮ್ಗೆ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅದು ಆಗ್ಬಿಡ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಸ್ನೇಹಿತರೆ, ಈಗ ನಮ್ಮ ಈ ಒಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಕಾನ್ಸೆಪ್ಟ್ ಏನಿದೆ ಇವತ್ತಿಗೆ ನಾವು ಇಲ್ಲಿ ಮುಕ್ತಾಯ ಮಾಡೋಣ ಸ್ನೇಹಿತರೆ. ನಾನು ಮಾಜಿ MP ಆದ ನಮ್ಮ ಕರ್ನಾಟಕ ರಾಜ್ಯದ ಗೌರವಾನ್ವಿತ ನಾಯಕರಿಗೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಅವರಿಗೆ 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಮಗೆ ಅವ್ರದ್ದು ಒಂದು ಬಿಸಿ ಶೆಡ್ಯೂಲ್ನಲ್ಲಿ ಟೈಮ್ ತೆಗೆದುಕಿಸಿದ ಇವತ್ತು ನಮಗೆ ಟೈಮ್ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ. ಸೊ ಅವರಿಗೆ ಎಲ್ಲರ ಕಡೆಯಿಂದ ನಾನು ಧನ್ಯವಾದ ಹೇಳುತ್ತಾ ಸರ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ. ಟೀಮ್ ಎಲ್ಲರಿಗೆ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್.